ಕಿರಣ್, ಇದು ನಿನ್ಗೋಸ್ಕರ. ಯಾಕೆ? ನನ್ ಪ್ರೀತಿ ಕಾಣ್ತಿ. ತಡವಾಗಿ ಬಂದೆ ಅಂತ ಮಸ್ಕ ಹೊಡಿತಾ ಇದೆಯಾ? ನೀನ್ ನೋಡದೆ ಇದ್ರೆ ಒಂದ್ ಕ್ಷಣನೂ ಇರಕ್ಕಾಗಲ್ಲ. ನಂಗೂ ಅಷ್ಟೇ. ಮತ್ತೆ ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ಟೈಮ್ ನೋಡಿ ಎಷ್ಟಾಯ್ತು? ಏನ್ ಮಾಡ್ಲಿ, ನಮ್ ಡ್ಯಾಡಿ ಇಷ್ಟೊತ್ತರ್ಗೂ ಮನೇಲೇ ಇದ್ರು, ಅದಕ್ಕೆ ಬರೋಕ್ ಸ್ವಲ್ಪ ಲೇಟ್ ಆಯ್ತು. ಎಷ್ಟು ದಿನ ಅಂತ ನಾವು ಹೀಗೆ ಇರೋದು? ಇಲ್ಲ ಕಿರಣ್, ಇದಕ್ಕೆ ಇವತ್ತೇ ಕೊನೆ ಮಾಡ್ತೀನಿ. ಈಗ್ಲೇ ಹೋಗಿ ಡ್ಯಾಡಿ ಹತ್ರ ಮಾತಾಡ್ತೀನಿ. ನಾನು ಹೋಗ್ಲಾ? ಡ್ಯಾಡಿ ಇಲ್ಲ ಅಂದ್ರೆ? ಯಾಕಿಲ್ಲ ಅಂತಾರೆ? ನಮ್ ಡ್ಯಾಡಿ ಮೇಲೆ ನಂಗೆ ನಂಬಿಕೆ ಇದೆ. ನಿಜವಾಗ್ಲು? ತಗೊಳ್ಳಿ. ಥ್ಯಾಂಕ್ ಯು. ಬರ್ಲಾ? ಅದೇ ಎಲ್ಲಿ ಹೋಗ್ತಾ ಇದೀಯಾ? ಡ್ಯಾಡಿ ಹತ್ರ ಮಾತಾಡೋಕೆ. ಈಗ ತಾನೇ ಬಂದೆ, ಈಗ ಹೋಗ್ತೀನಿ ಅದ್ರಾಗ? ಇಲ್ಲ ಕಿರಣ್, ಹೋಗ್ಬೇಕು. ಇಲ್ಲ ಸುಮಾ, ಇವತ್ತಂತೂ ನಾನು ನಿನ್ ಖಂಡಿತ ಬಿಡಲ್ಲ. ಇಲ್ಲ, ನೋ ಅಂದ್ರೆ ಇಲ್ಲ. ನನ್ನ ಕೊಲ್ಲುವೆ ಏತಕ್ಕೆ ಹೀಗೆ, ನಾವುಂಟಿಯಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ. ನನ್ನ ಕೊಲ್ಲುವೆ ಏತಕ್ಕೆ ಹೀಗೆ, ನಾವುಂಟಿಯಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ. ಹೋಗುವೆನೆಂದರೆ ಹೇಗೆ? ಕಂಗಳ ತುಂಬ ನಿನ್ನ ಬಿಂಬ ತುಂಬಲೇ ಇಲ್ಲ, ಕಿವಿಗಳ ತುಂಬ ಕವಿ ಮಾತಿನ್ನು ಕೇಳಲೇ ಇಲ್ಲ. ಚೆಲುವೆ ನಿನ್ನ ಒಲವು ಒಲವು ತಂದ ಸುಖವು, ಚೆಲುವೆ ನಿನ್ನ ಒಲವು ಒಲವು ತಂದ ಸುಖವು ಇನ್ನು ಬೇಕಾಗಿದೆ. ನನ್ನ ಕೊಲ್ಲುವೆ ಏತಕ್ಕೆ ಹೀಗೆ, ನಾವೊಂಟಿಯಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ. ಹೋಗುವೆನೆಂದರೆ ಹೇಗೆ? ಬಳ್ಳಿಗಳ ನಾದಕ್ಕೆ ನನ್ನಿದೆ ತಾಳ ಹಾಕಲೇ ಇಲ್ಲ. ನನಗೆ ಕಂಡು ಹೃದಯವು ಹಾಡಲೇ ಇಲ್ಲ. ತುಟಿಯ ಜೇನ ಸಿಹಿಯ ಸವಿದು ನಲಿವ ಸಮಯ, ತುಟಿಯ ಜೇನ ಸಿಹಿಯ ಸವಿದು ನಲಿವ ಸಮಯ ಇನ್ನು ದೂರ ಇದೆ. ನನ್ನ ಕೊಲ್ಲುವೆ ಏತಕ್ಕೆ ಹೀಗೆ, ನಾವೊಂಟಿಯಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ. ಹೋಗುವೆನೆಂದರೆ
ನನ್ನ ಕೊಲ್ಲುವೆಯೇ ತಕ್ಕೆ ಹೀಗೆ ನನಗೊಂದಿಯಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ ಹೋಗುವೆ ನಿಲ್ದರೆ ಹೇಗೆ ಹುಡುಗಿ ಬೇಕಾ ನಿನಗೆ? ನೋಡಕ್ ಒಳ್ಳೆ ಬಿಕ್ಕರಿ ತರ ಇದೆಯಾ? ನಮ್ ಸಾವುಕಾರ ಹುಡುಗಿ ಬೇಕು ನಿನಗೆ? ನೀವೆಲ್ಲ ಯಾರು ಅಂತ ಕೇಳ್ಬೋದಾ? ನಾವಾ? ಕಿರಣ್, ನಿನಗೇನು ಪೆಟ್ಟಾಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ. ಆದ್ರೆ ಇವ್ರನ್ನ ಯಾರು ಕಳ್ಸಿದ್ ಗೊತ್ತಾ? ನಿಮ್ ಡ್ಯಾಡಿನೇ. ಸುಮಾ, ಇದೇ ತರ ಮುಂದೆ ನಡೀತಾನೆ ಹೋದ್ರೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋದು ಬರೇ ಒಂದು ಕನಸಾಗಿ ಉಳಿಯತ್ತೆ. ಇಲ್ಲ ಕಿರಣ್, ಅದ್ ಮಾತ್ರ ಸಾಧ್ಯವಿಲ್ಲ. ನಮ್ ಡ್ಯಾಡಿ ಹತ್ರ ಈಗಲೇ ಮಾತಾಡ್ತೀನಿ. ಕೇಳಿ, ನಿನ್ ಮಾತೇನೆ ಕೇಳೋದು? ಬಿಟ್ಟಿದೆ. ಒಬ್ಬಳೆ ಮಗಳು ಮುದ್ದಿನಿಂದ ಸಾಕಿ ಬೆಳೆಸಿದ್ದಕ್ಕೆ ಇವತ್ತು ನನ್ನ ಮಾನ ಮರ್ಯಾದೆ ಬೀದಿಗೆ ಬರೋ ಹಂಗ್ ಮಾಡಿದ್ಯೇನೆ. ನಿನಗೋಸ್ಕರ ಒಳ್ಳೆ ಕಡೆ ಗಂಡು ನಾನು ಹುಡುಕ್ತಾ ಇದ್ರೆ ನೀನು ಆ ಬೀದಿ ಬಿಕಾರಿಯಿಂದ ಸುತ್ತಾ ಇದ್ಯಾ? ಡ್ಯಾಡಿ, ಅವ್ರೇನ್ ಬೀದಿ ಬಿಕಾರಿ ಅಲ್ಲ. ಬೀದಿ ಬಿಕಾರಿ ಅಲ್ಲ, ದೊಡ್ಡ ಕುಬೇರ. ಅವ್ನ ಯೋಗ್ಯತೆಗೆ ನಮ್ಮಾಗ ಒಂದು ಎಸ್ಟೇಟ್ ಇದೆಯಾ, ಒಂದು ಬಂಗ್ಲೆ ಇದೆಯಾ, ಒಂದು ಕಾರ್ ಇದೆಯಾ, ಇಲ್ಲ ಬ್ಯಾಂಕ್ ನಲ್ಲಿ ಏನಾದ್ರು ಕ್ಯಾಶ್ ಇಟ್ಟಿದಾನ? ಡ್ಯಾಡಿ, ಇವೆಲ್ಲ ಮಿತು ಸಂಸ್ಕಾರ ಇದೆ, ವಿದ್ಯೆ ಇದೆ, ನನ್ನನ್ನು ಅರ್ಥ ಮಾಡ್ಕೊಂಡು ಸುಖವಾಗಿ ಬಾಳ್ಸೋ ಒಳ್ಳೆ ಗುಣ ಇದೆ. ಸಾಲದಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದ್ದಾರೆ ಡ್ಯಾಡಿ. ಬದುಕೋದಕ್ಕೆ ಬರೀ ಪ್ರೀತಿ ಒಂದೇ ಸಾಕು ಅನ್ನೋ ಆಗಿದ್ದಿದ್ರೆ ನಾವೆಲ್ಲ ಇಷ್ಟು ಕಷ್ಟ ಪಡ್ಬೇಕಾಗಿರ್ಲಿಲ್ಲಮ್ಮ. ಸುಮಾ, ನೀ ಏನೇ ಹೇಳು, ನಾನ್ ನೋಡಿರೋ ಗಂಡಿನ ಜೊತೆನೆ ನಿನ್ ಮದ್ವೆ. ಇದು 100ಕ್ಕೆ 100 ಸತ್ಯ, ನೆನಪಿಟ್ಟು. ಡ್ಯಾಡಿ, ದಯವಿಟ್ಟು ಹಠ ಮಾಡಬೇಡಿ. ಈ ಸಮಯದಲ್ಲಿ ಅಮ್ಮ ಬದುಕಿದ್ರೆ ನನ್ನ ಅರ್ಥ ಮಾಡ್ಕೊಂಡಿರೋಳು, ನನ್ನ ಮನಸ್ಸಿನಂತೆ ನಡ್ಕೊಂಡಿರೋಳು. ಡ್ಯಾಡಿ, ಈ ಮಾತು ನೀನ್ ಹೇಳ್ಬಾರ್ದು ಅಂತ ತಾಯಿ ಇಲ್ಲದ ನಿನಗೆ ಆ ಕೊರಗೆ ಯಾವತ್ತೂ ಬರಬಾರ್ದು ಅಂತ ನೀನ್ ಎಲ್ಲಾ ಆಸೆಗಳು ಅಡ್ಡಿ ಇಲ್ಲದೆ ನೆರವೇರಿಸ್ದೆ. ಆದ್ರೆ ನೀನ್ ಇವತ್ತು ಆಸೆ ಪಡ್ತಿರೋದು ಸಾಧ್ಯ ಇಲ್ಲ. ಸುಮ್ಮ, ಈಗ ನಾನು ಏನ್ ಹೇಳುದು ನಿನ್ಗೆ ಅರ್ಥವಾಗೋಲ್ಲಮ್ಮ. ಆದ್ರೂ ಒಂದು ಮಾತು ಮಾತ್ರ ಸತ್ಯ ಅಮ್ಮ, ಯಾವ ತಂದೆನೇ ಆಗಲಿ ತನ್ನ ಮಗಳು ಸುಖವಾಗಿರ್ಬೇಕು ಅಂತ ಆಸೆ ಪಡ್ತಾನೆ ಹೊರತು ಅವಳು ಬಾಳ ಹಾಳಾಗ್ಬೇಕು ಅಂತ ಅಲ್ಲಮ್ಮ. ನೋಡಮ್ಮ, ನಾನ್ ನೆಮ್ಮದಿಯಿಂದ ಇರ್ಬೇಕು ಅಂತಂದ್ರೆ
ಆ ಕಿರಣ್ ಜೀವ ಸಹಿತ ಉಳಿಬೇಕು ಅಂತಂದ್ರೆ ಇನ್ಮೇಲೆ ಯಾವತ್ತು ಅವನ್ ಸಂಧಿಸ್ ಕುಡ್ದು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು. ಸುಮಾ ಸುಮಾ ಕಿರಣ್, ಹೋಗು ಹೋಗು ಕಿರಣ್. ಇಲ್ಲ ಸುಮಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಹೋಗು ಕಿರಣ್, ಪ್ಲೀಸ್ ಪ್ಲೀಸ್. ಬೇಡ, ಬರಬೇಡ ಕಿರಣ್. ಕಿರಣ್ ಪ್ಲೀಸ್. ಕಿರಣ್, ನಾನು ಈಗಲೇ ಮಾತಾಡ್ಬೇಕು. ಸುಮಾ, ನೀನ್ ನೋಡ್ದೆ 3-4 ದಿನ ಆಯ್ತಲ್ಲ, ಹುಚ್ಚಿಡ್ದಾಗಿದೆ. ಕಿರಣ್, ನೀವಿಲ್ಲಿ ಬರಬಾರ್ದಾಗಿತ್ತು. ನಮ್ ಡ್ಯಾಡಿ ನೋಡಿದ್ರೆ ನಿಮ್ ಜೀವಕ್ಕೆ ಅಪಾಯ. ನೀವಿಲ್ಲಿಂದ ಹೋಗ್ತೀರಾ ಪ್ಲೀಸ್? ನನ್ ಜೀವಕ್ಕೆ ಏನಾದ್ರೂ ಚಿಂತೆ ಇಲ್ಲ. ನೀನ್ ಇಲ್ದೆ ಹೋದ್ರೆ ಅದು ಬದುಕಕ್ಕೆ ಆಗಲ್ಲ ಸುಮಾ. ಸುಮಾ, ನೀನ್ ನನ್ನ ಪ್ರೀತಿಸೋದು ನಿಜ ತಾನೆ? ಹಾಗಾದ್ರೆ ಬಾ ನನ್ನ ಜೊತೆಯಲ್ಲಿ ಬಾ. ನಮ್ಮ ಮನೆಯವ್ರಿಗೂ ಬರೋಷ್ಟು ಧೈರ್ಯ ಮಾಡ್ತೀಯನೋ? ನನ್ನ ಮಗಳ ಮದುವೆ ಬೇರೆ ಆಗ್ತೀಯನೋ? ನಮ್ ಯೋಗ್ತೆ ಏನು, ನಿನ್ ಯೋಗ್ತೆ ಏನು? ನಮ್ಮ ಮನೆ ಆಳ್ಗಿರೋ ಯೋಗ್ತೆ ನಿನ್ಗಿಲ್ಲ. ಇವತ್ತು ನೀನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ಯಾವ ಶಕ್ತಿನೂ ನನ್ನನ್ನು ಸುಮ್ಮನೆ ದೂರ ಮಾಡಕ್ಕಾಗಲ್ಲ. ಇವತ್ ನನ್ ಪ್ರಾಣ ಹೋದ್ರು ಸರಿ, ನಾನ್ ಮಾತ್ರ ಸುಮ್ಮನೆ ನಿನ್ನ ಕರ್ಕೊಂಡೇ ಹೋಗ್ತೀನಿ. ಏನಂದೆ ನೀನು? ಡಾಕ್ಟ್ರೆ, ನಮ್ಮ ಕಿರಣಿಗೆ ತುಂಬಾ ಅಪಾಯ ಆಗಿದೆ ಅಂತೀರಾ? ತಲೆಗೆ ತುಂಬಾ ಏಟು ಬಿದ್ದಿರೋದ್ರಿಂದ ರಕ್ತಸ್ರಾವ ಆಗಿದೆ ಅಂತೆ. ಇನ್ನೂ 4 ದಿವಸ ಡೇಂಜರೇ. ರೀ, ನಮ್ಮಣ್ಣ ಓದಿಲ್ವಾ? ಲಕ್ಷಣವಾಗಿಲ್ವಾ? ಕೈ ತುಂಬಾ ಸಂಬಳ ತರ್ತಾ ಇಲ್ವಾ? ಆ ಹುಡುಗಿನ ಅವನ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಅವ್ರಿಗೇನಾಗ್ತಿತ್ತು? ಅದೆಲ್ಲ ಸರಿ ಕಣೆ. ಅವರಪ್ಪ ಕೋಟ್ಯಾಧೀಶರಲ್ವಲ್ಲ. ಅವ್ರು ಶ್ರೀಮಂತಿಕೆ ಇದ್ರೆ ಅವ್ರಿಗಿರುತ್ತೆ. ಅದಕ್ಕೆ ರೌಡಿಗಳನ್ನ ಬಿಟ್ಟು ಹೊಡ್ಸೋದ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ರೀ, ಅವ್ರನ್ನ ಸುಮ್ನೆ ಬಿಡಬಾರ್ದು ರೀ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಅವ್ರಿಗೆ ತಕ್ಷ ಆಸ್ತಿ ಮಾಡಿಸ್ಬೇಕು. ಅಲ್ಲ ಕಣೆ, ಕಣ್ಣಾರೆ ಕಂಡಿದ್ದೇ ಇಲ್ಲ ಅನ್ನೋ ಕಾಲದಲ್ಲಿ ಕಿರಣ್ಗೆ ಅವರೇ ಹುಡ್ಸಿದ್ದು ಅಂತ ಹೇಗೆ ನಂಬಿಸೋದು? ಹಾಗಂತ ಅವ್ರನ್ನ ಹಾಗೆ ಬಿಟ್ಬಿಡೋದಾ? ನೋಡೆ, ತಪ್ಪು ನಮ್ದು. ಅವ್ರ ಸವಾಸ ಬೇಡ ಅಂತ 1000 ಸರ್ತಿ ಹೇಳಿದ್ರು ಕೇಳಿಲ್ಲ.
ಏನೋ ಆಗಿದ್ದಾಯ್ತು, ಮುಂದೆ ಹುಷಾರಾಗಿರೋ ಹೇಳು. ನೀನ್ ಸಮಾಧಾನ ಮಾಡ್ಕೊ. ಅಲ್ಲ ರೀ, ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಈಗ ಏನಾಗ್ತಾನೋ ಏನು. ನೋಡೆ, ನೀನ್ ಯಾಕೆ ಸುಮ್ಮನೆ ಕಣ್ಣೀರಾಗ್ತೀಯ? ಏನಾಗಲ್ಲ. ಬೇಗ ರೆಡಿ ಆಗು, ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ವಾ? ಇಲ್ಲೂ ಬಂದಿಲ್ವಲ್ಲ? ಏನ್ರಿ ಕಥೆ? ಯಾಕೋ ಬಂದೆ? ಅವತ್ ಮಾಡಿದ ಮರ್ಯಾದೆ ಸಾಲದು, ಒಳ್ಳೆ ಮಾತಲ್ಲಿ ಇಲ್ಲಿಂದ ಹೊಟ್ಟೋಗು. ಸರ್, ಸುಮಾ ಮತ್ ನನ್ನ ಮಗಳ ಹೆಸರಿದ್ಯೇನೋ? ನಿನ್ಗೆ ಎಷ್ಟು ಹೇಳಿದ್ರು ಜ್ಞಾನ ಇಲ್ವಲ್ಲೋ? ಇಲ್ಲಿಂದ ತೊಲಗ್ತೀಯ ಇಲ್ವೋ? ತೊಲಗೋ. ಸುಮಾ ಮಜ್ಜಿಗೆ ನಾಯಿ, ತೊಲಗ ಇಲ್ಲಿಂದ. ನನ್ನ ಮಗನೇ, ತೊಲಗೋ. ಕಂಡಕ್ಟರ್ ಅಲ್ಲಯ್ಯ, ಕಾಂಪೌಂಡ್ರು ಅನ್ನಯ್ಯ. ಕಾಂಪೌಂಡ್ ಅಲ್ಲೇ ಕೂತ್ಕೊಂಡು ಕಾಂಪೌಂಡ್ರು ಅನ್ಬೋದೆ ಕಂಡಕ್ಟ್ರೇ. ಕಂಡಕ್ಟ್ರೇ, ಏನಯ್ಯ ಅದು? ನಮಸ್ಕಾರ ಸರ್, ಇವ್ರು ಸ್ವಲ್ಪ ನೋಡಿ. ಡಾಕ್ಟ್ರೇ, ಏನು ಹುಷಾರಿಲ್ಲ. ಹುಷಾರಿಲ್ವೇ? ಮಲ್ಕೊಳಯ್ಯ. ಯಾಕೆ ಹೇಳಬಾರ್ದು? ಹುಷಾರಿಲ್ಲ ಅಂದ್ಮೇಲೆ ಮಲಗಿಡ್ಬೇಕು. ಅಯ್ಯೋ 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 ಅಯ್ಯೋ, ಏನಯ್ಯ ಮೈ ಇಷ್ಟೊಂದು ಬಿಸಿ ಆಗೋ ಹೋಗ್ತಿದೆ? ಹೀಗೆ ಬಿಟ್ರೆ ಇನ್ನು ಸ್ವಲ್ಪ ಹೊತ್ತು ಮೈಯಲ್ಲಿ ಹೊಗೆ ಬಂದ್ಬಿಡುತ್ತೆ. ನಿಂತಲ್ಲ ಸರ್, ಬೆಂಕಿ ಯಾಕೆ ಬಿಸಿ ಆಯ್ತು? ಯೋಚನೆ ಜಾಸ್ತಿ. ಯೋಚನೆನಾ? ಏನಂತ ಯೋಚನೆ? ರಾಮನವಮಿ ದಿವಸ ನನ್ನ ಕಚೇರಿ ಇತ್ತು. ಹಾಡುವಾಗ ನನ್ನ ಗಂಟು ಕಟ್ಬಿಟ್ಟು ತುಂಬಿದ ಸಭೆಯಲ್ಲಿ ಅವಮಾನವಾಯ್ತು. ಅಂದಿನಿಂದ ಯೋಚನೆ ಶುರುವಾಯ್ತು. ಈಗ ಅವತ್ತೆನ್ ತಿಂದಿದ್ದೆ? ಹಿಂದಿನ ದಿವಸ ಐಸ್ ಕ್ರೀಮ್ ತಿನ್ಬಿಟ್ಟಿದ್ದೆ. ಐಸ್ ಕ್ರೀಮಾ? ಓಹೋ, ಇದು ಆಪರೇಷನ್ ಕೇಸು ಸಾರ್. ಸೈಲೆಂಟ್ ಗಂಟ್ಲನ್ನ ಕಿತ್ತು ಹಾಕ್ಬಿಟ್ಟು ಸೌಂಡ್ ಗಂಟ್ಲನ್ನ ಹಾಕ್ಬೇಕು ಸರ್. ಹೌದು. ಅವತ್ತು ಯಾವ ಸುದ್ದಿಲ್ಲ ಹಾಡ್ತಾ ಇದ್ದೆ ನೀನು? 1.5 ಜನ ಜಾಸ್ತಿ ಇದ್ರೆ 2.5. 1.5 ಪ್ಲಸ್ 2.5 ಒಟ್ಟು 4. ಆಪರೇಷನ್ ಮಾಡ್ಬೇಕಾದ್ರೆ 4ನೇ ಸುದ್ದಿ ಇಟ್ಟೆ ಆಪರೇಷನ್ ಮಾಡ್ಬೇಕು. ನೋಡು, ಇನ್ನು ಮೇಲೆ ನೀನು ಐಸನ್ನ ಗಂಟೆಗೆ ಹೋಗಬಾರ್ದು. ಐಸನ್ ಕಣ್ಣಿಂತ ಕೂಡ ನೋಡಬಾರ್ದು. ನೋಡ್ಲಿಲ್ಲ, ತಿಂದೆ. ಯಾಕಯ್ಯ ತಿಂದೆ? ಬುದ್ಧಿ ಇಲ್ಲ ಅದಕ್ಕೆ. ಕಂಪೌಂಡರ್, ಕಚೇರಿ ಮಾಡೋದಕ್ಕೆ ಬುದ್ಧಿ ಇದೆ, ಶ್ರುತಿ ಸೇರಿಸಿ ಹಾಡೋದಕ್ಕೆ ಬುದ್ಧಿ ಇದೆ. ನಾನು ಡಾಕ್ಟ್ರು, ನನಗೆ ಬುದ್ಧಿ ಇಲ್ಲ ಅಂದ್ಯಾ? ಐ ಆಮ್ ಗೈಡರ್ ಟು ದಿ ಮೆಡಿಷನ್. ಐ ವಿಲ್ ಆಪರೇಟ್ ಯು.
ಕಂಪೌಂಡರ್ ಹಿಡ್ಕೊಳ್ರಿ, ಎಮರ್ಜೆನ್ಸಿ ಆಪರೇಷನ್ ಮಾಡ್ತೀನಿ ಇವತ್ತು. ನನಗೆ ಆಪರೇಷನ್ ಬೇಡ, ನನಗೆ ಆಪರೇಷನ್ ಬೇಡ, ನನ್ನ ಗಂಟ್ಲು ಸರಿಯಾಗಿದೆ. ಇಲ್ಲೇ ಇದ್ದಾರೆ. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು, ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ರಿ ಕಂಪೌಂಡರ್, ಇಷ್ಟೊಂದು ಪೇಷಂಟ್ಗಳು ಬಂದಿದ್ದಾರೆ, ಇವರನ್ನೆಲ್ಲ ಆಪರೇಷನ್ ಮಾಡೋದಕ್ಕೆ ನಾನು. ಬೇಡಿ ಸರ್, ಮೊದ್ಲು ಇವ್ರು ಮಾಡೋಣ. ಇವತ್ತು ಸಂಜೆ ಕಚೇರಿ ಇದೆ ಪಾಪ. ಹೌದು ಹೌದು. ಅಯ್ಯೋ, ನಿಮ್ಮಿಬ್ಬರ ಬುದ್ಧಿ ಕತ್ತೆಲ್ಲದ್ದೆ. ಅವರು ಪೇಷಂಟ್ಗಳೆಲ್ಲ ನನ್ನ ಕಚೇರಿ ಕೇಳಲು ಕಾತುರದಿಂದ ಬಂದ ಕಲಾಭಿಮಾನಿಗಳಿವರು. ನಿಮ್ಮಿಬ್ಬರ ಬುದ್ಧಿ ಕತ್ತೆಲ್ಲದ್ದಿ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬನ್ನಿ ದಯಮಾಡಿಸಿ, ಕಚೇರಿಗೆ ಎಲ್ಲರೂ ಕಾದಿದ್ದಾರೆ. ಜನಗಳೆಲ್ಲ ಬಂದಿದ್ದಾರಾ? ಬಂದಿದ್ದಾರೆ. ಮೃದಂಗನವರು ಬಂದಿದ್ದಾನ? ಅವರು ಬಂದಿದ್ದಾರೆ. ವಯಲಿನಿಸ್ಟ್ ಬಂದಿದ್ದಾನ? ಅವ್ರು ಮುಂಚೆನೆ ಬಂದು ಕಾದಿದ್ದಾರೆ. ಕಚೇರಿ ಕರ್ಕೊಳ್ಳಿ. ಮಕ್ಕಳೇ ತೆರಿವಾತಾಪಿ ಗಣಪತಿಂ ಭಜೇಗಂ ವಾತಾಪಿ ಗಣಪತಿಂ ಭಜೇಗಂ ವಾ. ನಿಮಗೆ ಹೇಗಿದೆ ಈಗ ಆರೋಗ್ಯ? ಪರವಾಗಿಲ್ವೇ? ನಮ್ಮ ಮೆಡಿಸಿನ್ ನಿಮಗೆ ಕೆಲಸ ಮಾಡ್ತಾ ಇದೆಯೇ? ತಾವು ದಯಮಾಡಿಸಬಹುದಲ್ಲ? ಆಪರೇಷನ್ ಥಿಯೇಟರ್ ರೆಡಿಯಾ? ಎಲ್ಲ ರೆಡಿ ಆಗಿದೆ. ಹೋಗ್ತಾ ಹಾಗೆ ವಾರ್ಡ್ ಕಡೆ ಹೋಗ್ಬಿಟ್ಟು ಹೋಗೋಣ ಅಷ್ಟೇ. ಯಾಕೆ, ಯಾರು ಎಮರ್ಜೆನ್ಸಿ ಪೇಷಂಟ್ ಇದಾರೇನು? ನಿಮಗಲ್ದೇ ಇದ್ರು ನಮಗಿದೆ. ಆಗ ನಮ್ ಕಂಪೌಂಡರ್ ಕರ್ಕೋಬೇಕಲ್ಲ? ಹಿಡ್ಕೊಡ್ರಪ್ಪ. ಕಾಂಪೌಂಡ್ ಆಗಿರೋ ಮುಂಚೆ ಕಾಂಪೌಂಡರ್ ಹಿಡ್ಕೊಳ್ಳಿ. ನಾನೇ ಬರ್ತಿದ್ದೆ. ಇವರೆಲ್ಲ ಯಾಕೆ? ಹಾಗೆ ನಿಮ್ಗೆ ವಾರ್ಡ್ ತೋರ್ಸೋದಿಕ್ಕೆ. ನಾನು ಅವಾರ್ಡ್ ಡಾಕ್ಟ್ರು, ನನಗೆ ವಾರ್ಡ್ ತೋರಿಸ್ತಾರ? ಒಂಥರ ರಿವಾರ್ಡು. ನೆಕ್ಸ್ಟ್ ಪ್ಲೀಸ್. 18ನೇ ವಾರ್ಡು ಡಾಕ್ಟರ್. ಕಮಾನ್. Please come. ಡಾಕ್ಟ್ರೆ, ಆ ಹೊಸ ಪೇಷಂಟ್ ನ ಟ್ರೀಟ್ ಮಾಡೋಕೆ ಆಗ್ತಾ ಇಲ್ಲ. ತಕ್ಷಣ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲದೆ ಹೋದ್ರೆ ಅವನ ಹತ್ರ ಯಾರೂ ಹೋಗೋಕ್ಕಾಗಲ್ಲ. ಡೋಂಟ್ ಗೆಟ್ ಎಕ್ಸೈಟೆಡ್. ನಾನು ಒಂದ್ಸಲ ನೋಡ್ತೀನಿ. ಬೇರೆ ದಾರಿನೇ ಇಲ್ಲ ಅಂದ್ರೆ ಅದೇ ಟ್ರೀಟ್ಮೆಂಟ್ ಕೊಡೋಣ. ಓಕೆ ಓಕೆ. ಇವ್ರು ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೋ ಬನ್ನಿ. ಕಿರಣ್, ಯಾರು ನೀವು? ನಿನ್ ವೆಲ್ ವಿಷ ಹಿತೈಷಿ. ನಾನು ಎಲ್ಲಿದ್ದೀನಿ ನಾನು? ನಮ್ ಗೆಸ್ಟ್ ಹೌಸ್ ನಲ್ಲಿ. ಆಸ್ಪತ್ರೆ ಇದ್ದಾಗಿದೆ. ಇವಳು ಯಾರು ಇವಳು? ಇವಳು ಇಲ್ಲಿಗೆ ಬರೋ ಅತಿಥಿಗಳು ಸೇವೆ ಮಾಡೋಳು. ಇಲ್ಲ, ನರ್ಸ್ ತರ ಕಾಣ್ತಾಳೆ. ನಮ್ ಗೆಸ್ಟ್ ಹೌಸ್ ನಲ್ಲಿ ಹೆಂಗಸರೆಲ್ಲ ಇದೇ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಸಿಸ್ಟರ್, ನಮ್ ಗೆಸ್ಟ್ಗೆ ಒಂದ್ ಕಪ್ ಹಾಲು ತಂದು ಕೊಡು. ಮಿಸ್ಟರ್ ಕಿರಣ್, ಕಿರಣ್ ಕೂತ್ಕೊಳ್ಳಿ. ಬನ್ನಿ, ಹೆದರ್ಬೇಡಿ, ಬನ್ನಿ ಪ್ಲೀಸ್. ಕೂತ್ಕೊಳ್ಳಿ. ನಮ್ ಗೆಸ್ಟ್ ಹೌಸ್ ನಿಮ್ಗೆ ಇಷ್ಟ ಆಯ್ತಾ? ತಗೊಳ್ಳಿ ಮಿಸ್ಟರ್ ಕಿರಣ್, ಬಿಸಿ ಬಿಸಿ ಹಾಲು ಕುಡೀರಿ. ಕುಡೀರಿ, ಏನ್ ನೋಡ್ತೀರಾ? ಪ್ಲೀಸ್. ಬ್ಲಡಿ ಬಾಲ್ಡೆಡ್. ಅವಳನ್ನು ಕಳ್ಸ್ಕೊಡಿ, ಕಳ್ಸು ಮೊದಲು. ಡಾಕ್ಟರ್ ಜಗದೀಶ್, ಕಿರಣ್ ಕೂತ್ಕೊಳ್ಳಿ. ನನ್ನ ಮಾತು ಕೇಳಿ, ಕೂತ್ಕೊಳ್ಳಿ. ಸರ್, ಅವನು ನಂಬೇಡಿ ಸರ್. ಮೋಸ ಮಾಡ್ತಾನೆ. ನಂಬೇಡಿ. ಕೊಲೆನೂ ಮಾಡ್ತಾನೆ. ನಂಬೇಡಿ. ನಂಬಲ್ಲ. ನಾನ್ ನಂಬಲ್ಲ. ನಂಬಾರ್ದು? ಖಂಡಿತ ನಂಬಲ್ಲ. ಖಂಡಿತ. ನಿಜವಾಗ್ಲು. ಹಾಲು ಕುಡಿ, ಕುಡೀರಿ ಹಾಲು ಪ್ಲೀಸ್. ಕೊಡಿ. ಮಿಸ್ಟರ್ ಕಿರಣ್, ನೀವು ತುಂಬಾ ಆಯಾಸವಾಗಿದ್ದೀರಿ. ಮಲಕ್ಕೊಂಡು ವಿಶ್ರಾಂತಿ ಪಡೀರಿ. ಯಾಕೆ?
ಅವನ್ ಬರ್ತಾನೆ ಬಾಲ್ಡಿ ನನ್ ಸಾಯಿಸ್ಬಿಡ್ತಾನೆ ಮುಗಿಸ್ಬಿಡ್ತಾನೆ ನಾನ್ ಮಲ್ಗಲ್ಲ. ಯಾರು ಬರೋಲ್ಲ, ನಾ ಇಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ. ಇರ್ತೀರಾ? ಹೋಗಲ್ಲ, ಎಲ್ಲೂ ಹೋಗಲ್ಲ. ಖಂಡಿತ ಖಂಡಿತ ಇಲ್ಲೇ ಇರ್ತೀನಿ. ಕಮಾನ್ ಕಮಾನ್. ನೀವು 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 ಹೋಗ್ಬಾರ್ದು. ನಾನು ಹೋಗಲ್ಲ, ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತೀನಿ. ಇಲ್ಲಾಂದ್ರೆ ಆ ಬಾಲ್ಡಿ ಬರ್ತಾನೆ. ಇಲ್ಲ ಬರಲ್ಲ, ಸಾಯಿಸ್ಬಿಡ್ತಾನೆ. ಹೋಗ್ಬೇಡಿ. ಮನೆ ಮೇಲೆ ಹೊಡಿತಾನೆ ಬಾಲ್ಡಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾರು ನೀವು? ನನ್ನ ಹೆಸರು ಸುರೇಶ್ ಅಂತ. ಏನ್ ವಿಷಯ? ಹತ್ರ ಪರ್ಸನಲ್ ಮಾತಾಡಬೇಕಾಗಿತ್ತು. ನೋಡಿ, ನಾನು ಬಹಳ ಬ್ಯುಸಿ ಮನುಷ್ಯ. ಏನಾದ್ರೂ ಇಂಪಾರ್ಟೆಂಟ್ ಮ್ಯಾಟ್ ಇದ್ರೆ ಮಾತ್ರ ಹೇಳಿ. ನಾನು ಕಿರಣ್ ಭಾವ. ಯಾವ ಕಿರಣ್? ನನಗ್ ಬೇಕಾಗೂ ಇಲ್ಲ. ನಿಮ್ಮ ಮಗಳು. ನೋಡ್ರಿ ಮಿಸ್ಟರ್, ನನ್ನ ಮಗಳ ವಿಷಯ ನಿಮಗೆ ಬೇಕಾಗಿಲ್ಲ. ಇದು ನಿಮ್ಮ ಮಗಳ ಸಂಬಂಧಪಟ್ಟ ವಿಷಯನೇ. ಕಿರಣ್ ಅವಳು ತುಂಬಾ ಪ್ರೀತಿಸಿದ್ದಾನೆ, ಅವಳು ಅಷ್ಟೇ. ನೀವು ಆ ತಿರ್ಬೋಕಿನ ಇನ್ನೊಂದ್ಸಲ ಅವನು ಇಲ್ಲಿಗೆ ಬರ್ಲಿ, ಅವನ್ ಕೈ ಕಾಲು ಮುರಿಸ್ತೀನಿ. ನೋಡಿ ಸರ್, ನಾವು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋರು, ತಾವು ಹೀಗೆಲ್ಲ ಮಾತಾಡಬಾರ್ದು. ಅಪ್ಪ ಹೇಳಿ. ಆಮೇಲೆ ಮೊದ್ಲೇ ಆ ಭಿಕಾರಿ ಕಡೆ ಅವನನ್ನು ಗೊತ್ತಿದ್ರೆ ಗೇಟ್ ನಿಂದ ಒಳಗೆ ಸೇರಿಸ್ತಿರ್ಲಿಲ್ಲ. ಹೊರಡೆ ಇಲ್ಲಿಂದ. ನೀವು ಶ್ರೀಮಂತರು, ಹೀಗೆಲ್ಲ ಮಾತಾಡಬಾರ್ದು. ಕಾನೂನು ಏನು ಅಂತ ನನಗೂ ಗೊತ್ತಿದೆ. ವ್ಯಕ್ತಿಯವ್ರ ಕಾನೂನು ನಿನಗೊಬ್ಬನಿಗೇನೆ ಕಾನೂನು ಗೊತ್ತಿರೋದು. ಮರ್ಯಾದೆಗೆ ಹೋಗ್ತೀಯೋ ಇಲ್ಲ ಕೂತ್ಕೊಳ್ಳೋ. ಲೇ ತಿಮ್ಮ, ಓಕೆ ಓಕೆ, ಐ ವಿಲ್ ಸಿ ಯು. ಕಾನೂನು ಅಂತೆ ಕಾನೂನು. ಅಕ್ಯೂಟ್ ಮೇನಿ ಪೇಷಂಟ್ ಸಾಮಾನ್ಯವಾಗಿ ಎಲ್ಲ ಹಾಗೇ ನಡ್ಕೋತಾ ಇರ್ತಾನೆ. ಆವೇಶ ಬಂದಾಗ ಮಾತ್ರ ತಾನೇ ಮರಿತಾನೆ, ಬುದ್ಧಿ ಭ್ರಮಣೆ ಆದನಾಗ ಅರ್ಥ. ಆ ಸಮಯದಲ್ಲಿ ಮಾತ್ರ ನಾವು ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇದಕ್ಕೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಬೇಕಂತ ಡಾಕ್ಟರ್? ಇಂಪಾಸಿಬಲ್. ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಇಸ್ ಅನ್ ಓಲ್ಡ್ ಮೆಥಡ್. ಅದರಿಂದ ಅವನ ರೋಷ ಆಕ್ರೋಶ ಇನ್ನೂ ಹೆಚ್ಚಾಗುತ್ತೆ. ಅದಿಲ್ಲದೇನೆ ಕಾಯಿಲೆ ವಾಸಿ ಮಾಡಬೇಕು ಅನ್ನೋ ನನ್ನ ಅವನು ಏನೂ ಆಗಿಲ್ಲ ಅಂತ ಮನವರಿಕೆ ಮಾಡಿ ಪ್ರೀತಿ ವಿಶ್ವಾಸದಿಂದಾನೆ ಅರ್ಧ ಕಾಯಿಲೆಯನ್ನು ವಾಸಿ ಮಾಡಬೇಕು. ಈ ಕೇಸ್ ಯಾರಿಗೂ ಒಪ್ಪಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾರಿದ್ದಾರೆ ಡಾಕ್ಟರ್? ಆಶಾನೇ ಸರಿಯಾದ. ಯು ಆರ್ ರೈಟ್. ಕಳ್ಸು ಆಶಾ. ಮೈ ಕಮ್ ಇನ್? ಓ ಆಶಾ. ಆಶಾ, ರವಿ ಕೇಸಲ್ಲಿ ಇನ್ನೊಂದು ಪವಾಡನೇ ಮಾಡಿಬಿಟ್ಟೆ. ಅದಕ್ಕೆ ಈಗ ನಿನ್ಗೊಂದು ಹೊಸ ಜವಾಬ್ದಾರಿ ಕೊಡಬೇಕು ಅಂತಿದ್ದೀನಿ. ಕಿರಣ್ ಅಂತ ಹೊಸ ಪೇಷಂಟ್ ಒಬ್ಬನು ಬಂದಿದ್ದಾನೆ. ಈ ಸಫರಿಂಗ್ ಫ್ರಮ್ ಅಕ್ಯೂಟ್ ಮೇನಿಯಾ. ಈ ಕೇಸ್ನ ನಿನಗೇ ಒಪ್ಪಿಸ್ಬೇಕು ಅಂತಿದ್ದೀನಿ. ಓಕೆ? ಬೇಡಿ ಡಾಕ್ಟರ್, ದಯವಿಟ್ಟು ಈ ಕೇಸ್ನ ನಂಗೆ ಒಪ್ಪಿಸ್ಬೇಡಿ. ನೀನು ಯಾಕೆ ಬೇಡ ಅಂತಿದ್ಯಾ ಅಂತ ನಂಗೆ ಗೊತ್ತು. ಆಶಾ, ನಿನ್ನ ಕೈಲಿ ಆ ರವಿನ್ ಮರೆಯೋಕ್ಕಾಗ್ತಾ ಇಲ್ಲ. ನಾವಿರೋದು ಆಸ್ಪತ್ರೆ. ಇಲ್ಲಿಗೆ ರೋಗಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ನಿರಂತರವಾಗಿರೋರು ನಾವು ಮಾತ್ರ. ಇಲ್ಲಿಗೆ ಬಂದು ರೋಗಿಗಳನ್ನ ಬೇಗ ವಾಸಿ ಮಾಡಿ ಕಳಿಸ್ಕೊಡ್ಬೇಕೇ ವಿನಃ ಅವ್ರು ಇಲ್ಲೇ ಇರ್ಲಿ ಅಂತ ಬಯಸೋದು ಇಲ್ಲ. ನಾನು ಹಾಗೆ ಬಯಸಲಿಲ್ಲ ಡಾಕ್ಟರ್. ನಂಗೆ ಗೊತ್ತು. ನೀನು ರವಿನ ಒಬ್ಬ ರೋಗಿ ಹಾಗೆ ನೋಡ್ಕೋಬೇಕಾಗಿತ್ತು, ಅವನ ಜೊತೆ ನಟನೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ನಿಜವಾಗ್ಲೂ ಅವನು ಪ್ರೀತಿಸ್ತಿದೆ. ಅದೇ ನೀನು ಮಾಡಿದ ತಪ್ಪು. ಬಯಸಿದ್ದು ತಪ್ಪ ಡಾಕ್ಟ್ರೆ? ಮತ್ತಾದ ತಕ್ಷಣ ಅವಳ ಹೆಣ್ಣಲ್ವೇ? ಅವಳಿಗೂ ಹೃದಯ ಇರಲ್ವೇ? ಎಲ್ರ ಹಾಗೆ ಮಾಡ್ಬೇಕು ಅಂತ ಆಸೆ ಇರಲ್ವೇ? ಇರುತ್ತೆ. ಅದಕ್ಕಿಂತ ಮುಖ್ಯವಾದ್ದು ಸೇವೆ. ಯಾವುದನ್ನು ಬಯಸದೆ ಮಾಡೋ ಸೇವೆ. ಅದರಲ್ಲಿ ಯಾವ ಸ್ವಾರ್ಥನೂ ಇರಬಾರ್ದು. ಓ ಆಶಾ, ಯು ಹ್ಯಾವ್ ಟು ಫರ್ಗೆಟ್ ಇಟ್. ಅದರಲ್ಲಿ ಈ ಕೇಸ್ ಬಗ್ಗೆ ಏನ್ ಹೇಳ್ತೀಯಾ? ಹೊಸ ಪೇಷಂಟ್ ನೋಡ್ಕೊಳ್ತೀಯ ತಾನೆ? ಇಲ್ಲ, ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಓಕೆ, ಯು ಕ್ಯಾನ್ ಗೋ.
ರವಿ ಅಂತ. ಉತ್ತರ ಅವನೇ ಹೇಳಿ. ಏನಪ್ಪ ನಿಮ್ ತಂದೆ ಹೆಸರೇನು? ಚೆನ್ನಾಗಿ ಯೋಚನೆ ಮಾಡಿ ಹೇಳಪ್ಪ. ಇವರು ನಿನಗೇನಾಗ್ಬೇಕು ಹೇಳು? ರವಿ ನನಗೊಬ್ಬನೇ ಮಗ ಡಾಕ್ಟ್ರೇ. ನೀವು ಹೀಗೆ ಧೈರ್ಯ ಗೆಟ್ರೆ ಹಾಗಮ್ಮ. ಯೋಚನೆ ಮಾಡಬೇಡಿ, ನಾನಿದ್ದೀನಿ. ರವಿ ಮೊದಲ ಹಾಗೆ ಆಗ್ತಾನ ಡಾಕ್ಟ್ರೇ? ಖಂಡಿತ ಆಗ್ತಾನೆ. ಆಶಾ, ಈ ಕೇಸ್ ಜವಾಬ್ದಾರಿ ನೀ ತಗೋ. ಕೇಸ್ ಫೈಲ್ ನಾನು ಕೊಡ್ತೀನಿ ಬಾ. ರವಿ ಈ ಕವಿತೆ ಬರೆದಿದ್ಯಾರು? ನಮ್ಮಣ್ಣ. ಅವನೇ ಈ ಹಾಡು ಹಾಡಿರೋದು. ಅಂದ್ರೆ ಅವ್ರ ಕವಿತೆ ಬೇರೆ ಬರೀತಿದ್ರಾ? ಹೌದಮ್ಮ. ಕಾಲೇಜ್ ಬಿಟ್ಟ ಮೇಲೆ ಒಬ್ನೇ ಕೂತ್ಕೊಂಡು ಕವಿತೆ ಬರೀತಾ ಇದ್ದ. ಅವ್ರು ಬರ್ತಿರೋ ಕವಿತೆ ಪುಸ್ತಕ ಇದೆಯಾ ನಿಮ್ಮ ಹತ್ರ? ಎಲ್ಲ ಪೇಜ್ನಲ್ಲೂ ಒಂದೇ ಕವಿತೆ ಬರ್ತಿದ್ದಾರೆ. ಅವನಿಗೆ ಆ ಕವಿತೆ ಅಂದ್ರೆ ಪಂಚಪ್ರಾಣ. ಓ, ವೆರಿ ಗುಡ್ ಆಶಾ. ನೀನ್ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ತುಂಬಾ ಉಪಯೋಗ ಆಗುತ್ತೆ. ಈ ಡೀಟೇಲ್ಸ್ ಎಲ್ಲ ನೋಡಿದ್ರೆ ನನಗೆ ಅನ್ಸುತ್ತೆ ಅವರಮ್ಮ ಅವನು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಅಂತ. ಅವನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ದವರು, ಅವನ ಆಸೆಗಳನ್ನೆಲ್ಲ ಉತ್ಸಾಹದಿಂದ ಪೂರೈಸ್ತಾ ಇದ್ದವರು, ಅವನು ಪ್ರೀತಿಸಿರೋ ಹುಡುಗಿನ ಬೇಡ ಅಂತ ಹೇಳಿದಾಗ ಮೃದುವಾದ ಅವನ ಮನಸ್ಸಿಗೆ ದೊಡ್ಡ ಪೆಟ್ಟಾದಂಗೆ ಆಗ್ತಾ ಇದೆ. ಇಟ್ಸ್ ಬಟ್ ನ್ಯಾಚುರಲ್. ತಡ್ಕೊಳಕ್ಕಾಗ್ದಿರೋ ಆ ನಿರಾಶೆ ಪರಿಣಾಮನೇ ಇವತ್ತಿನ ಅವನ ಪರಿಸ್ಥಿತಿ ಕಾರಣ. ಅಂಡರ್ಸ್ಟ್ಯಾಂಡ್? ನೋಡಾಶಾ, ರವಿಗೆ ಹಳೆದೆಲ್ಲ ಮರೆತು ಹೋಗಿದೆ. ಈಗ ಅವನು ಪ್ರಪಂಚನೇ ಹೊಸತಾ ಕಾಣ್ತಾ ಇದೆ. ನೀನು ಅವನ ವಿಶ್ವಾಸ ಸಂಪಾದಿಸಬೇಕು. ಮಗುವಿನ ಹಾಗಿರೋ ಅವನ ಮನಸ್ಸನ್ನ ಪ್ರೀತಿಯಿಂದ ಒಲಿಸ್ಕೋಬೇಕು. ನಿಧಾನವಾಗಿ ಅವನ ಹಳೆ ನೆನಪುಗಳು ಬರೋ ಹಾಗೆ ಮಾಡಬೇಕು. ಡಾಕ್ಟರ್, ಪೇಷಂಟ್ನ ಆಸ್ಪತ್ರೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬೋದು ತಾನೆ? ಓ ಎಸ್. ನಿನ್ನ ಹಾಗೆ ಜವಾಬ್ದಾರಿ ತಗೊಳ್ಳೋರು ಖಂಡಿತ ಕರ್ಕೊಂಡು ಹೋಗ್ಬೋದು. ಆದರೆ ಯಾವ ರೀತಿಲೂ ಅವನ ಮನಸ್ಸಿಗೆ ನೋವು ನಿರಾಶೆ ಆಗದಾಗ ನೋಡ್ಕೋಬೇಕು. ರವಿ, ನಿಮ್ಮನ್ನೇ ಕೂಗ್ತಿರೋದು. ಬನ್ನಿ. ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಹೆಸರೇನು? ನಿಮ್ ಹೆಸರು ರವಿ ಅಂತ. ನಿಮ್ ಹೆಸರು ರವಿ. ರವಿ ಅಂತ ಕರೆದಾಗ ಆ ಅನ್ಬೇಕು. ಹೆಸರು ಆಶಾ ಅಂತ. ಆಶಾ. ಆಶಾ. That's right. Very good. ರವಿ, ನಿಮ್ಗೆ ಪದ್ಯ ಬರೆಯೋಕ್ ಬರುತ್ತಾ? ನೋಡಿ, ಈ ಪದ್ಯ ಬರೆದವ್ರು ಯಾರು? ಗೊತ್ತಿಲ್ಲ.
ಚೆನ್ನಾಗಿ ಜ್ಞಾಪಿಸ್ಕೊಂಡು ನೋಡಿ. ಇಲ್ಲ. ಎಲ್ಲ ಜ್ಞಾಪಕಕ್ಕೆ ಬಂತಾ? ಓ, ಎಲ್ಲ ಜ್ಞಾಪಕ ಬಂತು. ಏನ್ ಜ್ಞಾಪಕಕ್ಕೆ ಬಂತು? ನೀನಲ್ಲಿ ಕರ್ಕೊಂಡ್ ಬಂದಿದ್ದು, ನೀನ್ ಹಾಡಿದ್ದು, ನಾನ್ ಡಾನ್ಸ್ ಮಾಡಿದ್ದು ಎಲ್ಲ ಜ್ಞಾಪಕ ಬಂತು. ಹಾಡು ತುಂಬಾ ಚೆನ್ನಾಗಿತ್ತು. ನೀವು ಬರ್ತಿದ್ದಾನೆ? ಹಾಡು ನಾನ್ ಬರ್ತಿದ್ದ. ಚೆನ್ನಾಗಿ ಜೋಕ್ ಮಾಡ್ತೀಯ. ಹಾಡು ಬರೆಯೋದಕ್ಕೆ ನಾನು ಕವಿನ. ಹಾಗಾದ್ರೆ ಈ ಹಾಡು ಬರ್ದವ್ರು ಯಾರು? ನೀನೇ. ರವಿ, ಮಳೆ ಬರೋ ಹಾಗಿದೆ. ರವಿ, ಮಳೆ ಜೋರಾಗ್ತಿದೆ, ಹೋಗೋಣ? ನಾನ್ ಬರೋದಿಲ್ಲ. ರವಿ,
ಆಮೇಲೆ ರವಿ ನಾನ್ ಬರೋದಿಲ್ಲ. ಮಳೆ ಜೋರಾಯ್ತು. ನಂಗೆ ಬರೋದ್ ಬೇಜಾರು, ನಾ ಬರಲ್ಲ. ನೀವು ಹಾಗೆಲ್ಲ ನೆನೆಬಾರ್ದು. ಬನ್ನಿ ರವಿ. ಕಮಾನ್. ನಂಗೆ ಮಳೆಯಲ್ಲಿ ನೆನೆ ತುಂಬಾ ಇಷ್ಟ. ರವಿ ಲಿಸನ್ ಟು ಮೀ. ಗೆಟ್ ಅಪ್. ನಾ ಬರೋದಿಲ್ಲ. ಬನ್ನಿ ರವಿ. ನೀವು ಮಳೆ ನೆನೆಯೋದು ಅಪ್ಪ ರವಿ. ರವಿ ಪ್ಲೀಸ್ ಕಮ್. ಕಮಾನ್ ರವಿ. ಆಶಾ ಬಾಯ್. ನೋ ಇಟ್ಸ್ ವೆರಿ ಬ್ಯಾಡ್ ಆಶಾ. ನಾವ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ನಿಜ. ಅಟ್ ಹೂಸ್ ಕಾರ್ ಮಳೆಯಲ್ಲಿ ನೆಂದವನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಿಮ್ ಪರ್ಮಿಷನ್ ತಗೊಂತಾನೆ ನಾನು ಕರ್ಕೊಂಡು ಹೋಗಿದ್ದು. ಮಳೆಯಲ್ಲಿ ನೆನ್ಸೋದಕ್ಕೆ ನಾನು ಪರ್ಮಿಷನ್ ತಗೊಂಡಿದ್ದು. ಏನಿದು? ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್. ನಿನ್ನ ಉತ್ಸಾಹಕ್ಕೆ ನಾನು ಅಡ್ಡಿ ಮಾಡ್ತಿಲ್ಲ ಆಶಾ, ಆದ್ರೆ ಇಂಥ ತಪ್ಪನ್ನು ಮತ್ತೆ ಮಾಡಬೇಡ. ಗೋ ಅಂಡ್ ಅಟೆಂಡ್ ಯುವರ್ ಡ್ಯೂಟಿ. ಈ ಪರವಾಗಿಲ್ಲ ಡಾಕ್ಟ್ರೆ. ಓಕೆ. ಥಂಡಿ ಗಾಳಿ ಬೀಸ್ತಾ ಇದೆ, ಇಲ್ಲಿ ನಿಂತ್ಕೋಬೇಡಿ, ಒಳಗೆ ಬನ್ನಿ. ಆಶಾ, ನೀವು ಹೋಗಿ ಮಲ್ಕೋ. ನಾನು ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ರವಿ, ನಿಮ್ಗೆ ಪದ್ಯ ಬರೆಯೋಕ್ ಬರುತ್ತಾ? ಆಶಾ ಯಾರು ಗೊತ್ತಾ? ಓ, ಗೊತ್ತು. ಯಾರು ಹೇಳಿ? ನೀನೇ.
ನಳಿನಿ, ರವಿ ಕೇಸ್ ನಿನಗೆ ಗೊತ್ತಲ್ಲ? ಅದೇ ನಮ್ಮ ಆಶಾ ಕಷ್ಟಪಟ್ಟು ರವಿನ ಗುಣಪಟ್ಟಿ ಮನೆಗೆ ಕಳಿಸ್ಕೊಟ್ಲಲ್ಲ, ಅಂಥದೇ ಒಂದು ಕೇಸಿಗೆ ಬಂದಿದೆ. ನಿನಗೂ ಆಶಾ ರೀತಿನೇ ಹೆಸರು ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೆ ಕಿರಣ್ ಕೇಸ್ನ ನಿನಗೊಪ್ಪಿಸ್ಬೇಕು ಅಂತಿದ್ದೀನಿ. ನನಗ ಡಾಕ್ಟರ್? ಹೌದು. ಯಾಕೆ, ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಥವಾ ಭಯನಾ? ಹಾಗೇನಿಲ್ಲ. ಓಕೆ, ಕೇಸ್ ವಿಚಾರ ನಾನು ಹೇಳ್ತೀನಿ, ಆಮೇಲೆ ಕೇಸ್ ಫೈಲ್ ಸ್ಟಡಿ ಮಾಡು. ಓಕೆ ಡಾಕ್ಟರ್. ಈ ಕಾಯಿಲೆಗೆ ಅಕ್ಯೂಟ್ ಮೇನಿಯಾ ಅಂತ ಹೇಳಿ. ಕಿರಣ್ ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಿದ್ದ. ಆ ಹುಡುಗಿ ಅಪ್ಪನ ಬಲವಂತಕ್ಕೆ ಸೋತು ಇವನು ಕೈ ಕೊಟ್ಟು ಬೇರೊಬ್ಬನ ಮದುವೆ ಆದ. ಈ ವಿಷಯ ಗೊತ್ತಾದಾಗ ಕಿರಣ್ ನಿರಾಶನಾಗಿ ಅವನ ಮನಸ್ಸು ತುಂಬಾ ಆಘಾತ ಆಯಿತು. ಅದರ ಪರಿಣಾಮನೇ ಇವತ್ತಿನ ಅವನ ಪರಿಸ್ಥಿತಿ. ಈಗ ನೀನು ಅವನಲ್ಲಿ ಪ್ರೀತಿ ವಿಶ್ವಾಸನ ತುಂಬಬೇಕು. ಮಗುವಿನಂಥ ಅವನ ಮನಸ್ಸನ್ನ ತಾಯಿಯ ಮಮತೆಯಿಂದ ಬೆಳೆಸಬೇಕು. ತಾಯಿ ಮಮತೆನ? ಅದು ಹೇಗೆ ಸಾಧ್ಯ ಡಾಕ್ಟರ್? ನಳಿನಿ, ಮಗು ಕಂಡುಬಿಡ್ತಿದ್ದ ಹಾಗೆ ಹೆತ್ತ ತಾಯಿನ ಮೊದಲು ನೋಡುತ್ತೆ. ಆಗ ಅದರ ಮನಸ್ಸಲ್ಲಿ ಹಲವಾರು ಭಾವನೆಗಳು ಮೂಡುತ್ತೆ. ಈ ಸ್ಥಿತಿನ ಆಟೋ ಎಲೆಕ್ಟ್ರಿಕ್ ಸ್ಟೇಟ್ ಅಂತಾರೆ. ಸ್ವಲ್ಪ ಬೆಳೆದ ಮೇಲೆ ಆ ಮಗು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿ ವಿಚಿತ್ರವಾದ ಆನಂದ ಪಡುತ್ತೆ. ಇದು ನರ್ಸರಿಸ್ಟಿಕ್ ಸ್ಟೇಟ್. ಮುಂದೆ ಸದಾ ಮಮತೆಯಿಂದ ಕಾಣೋ ಅಪ್ಪ ಅಮ್ಮನ ನೋಡುತ್ತೆ. ಗಂಡು ಮಗುವಾದರೆ ತಾಯಿನ ಅಧಿಕವಾಗಿ ಪ್ರೀತಿಸುತ್ತೆ, ಹೆಣ್ಣು ಮಗುವಾದರೆ ತಂದೆನ ಹೆಚ್ಚಾಗಿ ಪ್ರೀತಿಸುತ್ತೆ. ಇದಕ್ಕೆ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ತಾನು ಇನ್ನೊಬ್ಬರನ್ನು ಪ್ರೀತಿಸೋ ಹಾಗೆ ಆ ಇನ್ನೊಬ್ಬರಿಂದ ಅಷ್ಟೇ ಪ್ರೀತಿ ನಿರೀಕ್ಷೆ ಮಾಡೋದು ಸಹಜವಾದ. ಆ ನಿರೀಕ್ಷೆ ನಿರಾಶೆಯಲ್ಲಿ ಕೊನೆಯಾದಾಗ ಮನಸ್ಸಿಗೆ ಆಘಾತವಾಗುತ್ತೆ. ಅವನು ಮತ್ತೆ ಬಾಲ್ಯಾವಸ್ಥೆಗೆ ಹೋಗ್ತಾನೆ. ಅಂಥ ರೋಗಿನ ಮಗುವಿನಂತೆ ನೋಡ್ಕೋಬೇಕು, ವಾತ್ಸಲ್ಯದಿಂದ ಶುಶ್ರೂಷೆ ಮಾಡಬೇಕು. ಅದೇ ಅವನಿಗೆ ಚಿಕಿತ್ಸೆ. ಇದು ತುಂಬಾ ಕಷ್ಟ ಅನ್ಸುತ್ತೆ ಡಾಕ್ಟರ್. ಆ ಕಷ್ಟನ ಇಷ್ಟಪಟ್ಟು ಅನುಭವಿಸ್ಬೇಕು. ಅದು ನಮ್ಮ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಓಕೆ. ಆಶಾ, ನೀನು ಕಿರಣ್ ಕೇಸ್ ತಗೊಳ್ಳೋದಕ್ಕೆ ಯಾಕೆ ಒಪ್ಲಿಲ್ಲ? ನಿನ್ ತಂಗಿ ಬಂದಿದ್ಲಲ್ಲ, ಊರ್ಗ್ ಹೊರಟೋದ್ಲಾ? ನೀನ್ ಮಾತು ಬದಲಾಯಿಸ್ಬೇಡ. ಕಿರಣ್ ಕೇಸ್ ತಗೊಳ್ಳೋದಕ್ಕೆ ಯಾಕೆ ಒಪ್ಲಿಲ್ಲ ಅದನ್ನ ಹೇಳಿ. ನಿಂಗ್ ಡ್ಯೂಟಿ ಇಲ್ವಾ? ಆಶಾ, ಇಲ್ಲಿ ನೋಡು, ಆಸ್ಪತ್ರೆಯಲ್ಲೆಲ್ಲ ಒಂದೇ ಗುಸುಗುಸು. ನೀನ್ ಯಾಕೆ ಕಿರಣ್ ಕೇಸ್ ತಗೊಳಕ್ ಒಪ್ಲಿಲ್ಲ ಅಂತ. ನಳಿನಿ, ನಾನು ಅರ್ಜೆಂಟಾಗಿ ಡಾಕ್ಟರ್ ನೋಡಕ್ ಹೋಗ್ಬೇಕು. ನಾ ಹೋಗ್ತೀನಿ. ನಿಂತ್ಕೋ ಆಶಾ, ನೀನ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ಯಾ ಆ ಹುಚ್ಚಿನ? ಪ್ರೀತಿ ಮಾಡಿದವ್ರಿಗೆಲ್ಲ ಮದ್ವೆ ಆಗುತ್ತಾ? ಹುಚ್ಚಿ. ನನಗೆ ಮೋಸ ಮಾಡ್ದೆ ಅಲ್ಲ ಸುಮಾ, ಇವತ್ತು ನಾನೇ ಬಿಡಲ್ಲ. ಕತ್ತಿದ್ದಕ್ಕೆ ಸಾಯಿಸ್ಬಿಡ್ತೇನೆ, ನಿನ್ಗೆ ಸಾಯಿಸ್ಬಿಡ್ತೀನಿ ನಾನು. ಬಿಡಲ್ಲ ಇವತ್ತು ನಿನ್ಗೆ ಸುಮಾ. ಆ ರಾಕ್ಷಸ ನನ್ ಸಾಯಿಸ್ಬಿಡ್ತಿದ್ದ. ಅವನ್ ಕೈ ಕಾಲು ಕಟ್ತಿದ್ರೆ
ಬಂದೆ? ಇಲ್ಲ, ನನ್ ಗೊತ್ತು ನೀನ್ ಸಾಯಿಸಕ್ ಬಂದಿದ್ಯಾ ಅಂತ. ಹೊರಟೋಗಿಲಿಂದ, ಹೋಗಲಿಂದ. ಔಷಧಿ ಕುಡಿರಿ. ಒಳ್ಳೆ ಮಾತಿಂದ ಹೋಗ್ತೀಯೋ ಇಲ್ವಾ? ಔಷಧಿ ಕುಡಿರಿ. ಹೋಗಲ್ಲ. ಔಷಧಿ ಕುಡಿರಿ. ಔಷಧಿ ಕುಡಿರಿ. ಕುಡಿರಿ. ಸಾಯಿಸ್ಬಿಡ್ತಿದ್ದೆ. ನನ್ಗೆ ವಿಷ ಕೊಡ್ತಾಳೆ. ಸಾಯಿಸ್ಬಿಡ್ತೀನಿ. ಔಷಧಿ ಕುಡಿರಿ. ಔಷಧಿ ಅಲ್ಲ, ವಿಷ. ಅದು ವಿಷ ಅಲ್ಲ. ನೋಡಿ, ನಾನು ಕುಡಿತೀನಿ ನೋಡಿ. ನಂಗೇನು ಆಗ್ಲಿಲ್ವಲ್ಲ? ತಗೊಳ್ಳಿ. ಅಲ್ಲ, ವಿಷ ಅದು. ಅಲ್ಲ, ಕುಡಿದು ನೋಡಿ. ವಿಷ ಅಲ್ಲ. ನಾನ್ ನಿಮಗೆ ವಿಷ ಕೊಡ್ತೀನಾ? ತಗೊಳ್ಳಿ, ಕುಡಿ. ತಗೊಳ್ಳಿ. ಮಲ್ಕೊಳ್ಳಿ. ಈಗ ಮಲ್ಕೊಳ್ಳಿ. ಮಲ್ಕೊಳ್ಳಿ. ನೀನ್ಯಾರು? ಆಶಾ ಅಂತ. ನೀವು ಮಲ್ಕೊಳ್ಳಿ. ಇಲ್ಲಿ ಯಾಕೆ ಬಂದೆ ನೀನು? ನಿಮಗೋಸ್ಕರ ಬಂದೆ. ಆಶಾ? ಆಶಾ ಅಂತ. ನೀವು ಮಲ್ಕೊಳ್ಳಿ. ಅದು ವಿಷ ಅಲ್ಲ? ವಿಷ ಅಲ್ಲ. ಮಲ್ಕೊಳ್ಳಿ. ಚೆನ್ನಾಗಿತ್ತಲ್ಲ ಪೂಜಾ. ಈಗ ಮನೆಗೆ ಹೋಗ್ತೀಯಾ? ಹೌದು. ಏನೇ ಲಕ್ಷ್ಮಿ, ನಾ ಕೇಳಿದ ಸುದ್ದಿ ನಿಜನಾ? ಏನ್ ಕೇಳ್ದೆ? ನಿಮ್ಮ ಅಣ್ಣಂಗೆ ಹುಚ್ಚಿಡ್ತಿದ್ಯಂತೆ? ಹುಚ್ಚು ಇಲ್ಲ, ಬೆಪ್ಪು ಇಲ್ಲ. ಯಾರೇ ಹೇಳಿದ್ದು? ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಆಸ್ಪತ್ರೆಲಿದ್ದಾನೆ ಅಷ್ಟೇ. ಹುಷಾರಿಲ್ದೇ ಇದ್ರೆ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರಾ? ಅಯ್ಯೋ, ಅವ್ರವ್ರ ಕರ್ಮ ಅವ್ರವ್ರಿಗೆ, ನಮ್ಗೆ ಯಾಕೆ ಬಿಡ. ಕರ್ಮ ಏನ್ರಿ ಬಂತು? ಯಾರ್ಯಾರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ನಿಮ್ಮ ಅಣ್ಣಂಗೆ ಆ ಸಾವುಕಾರ ಹುಡುಗಿ ಸವಸ ಯಾಕೆ ಬೇಕಾಗಿತ್ತು? ಏನ್ರಿ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಅವನಿಂದ ನಿಮ್ಗೇನ್ ಅನ್ಯಾಯ ಆಗಿದೆ? ಮೊದ್ಲು ನಿಮ್ಮನೆ ವಿಚಾರ ಯೋಚನೆ ಮಾಡಿ. ಅವ್ರಿವ್ರ ಮನಸ್ಸನ್ನ ನೋಯಿಸ್ಬೇಡಿ. ಬಾರೆ ನೋಡ್ರಿ, ಇದ್ದಿದ್ದಾಗ ಹೇಳಿದ್ರೆ ಹೆಂಗ್ ಮಾತಾಡ್ತಾಳೆ? ನಡಿಗೆ ನಿನ್ ಬಾಯಿ ಸುಮ್ಮನೆ ಇರೋಲ್ಲ. ನಿಮಗೆ ಏನಾಗಿದೆ ಅಂತ ಡಾಕ್ಟ್ರಿಗೆ ನೀವು ಹೇಳಬೇಕು. ನಿಮ್ಮ ವಿಚಾರ ನರ್ಸ್ಗೆ ಹೇಗೆ ಗೊತ್ತು? ಕರೆಕ್ಟ್ ಪಾಯಿಂಟ್. ನನ್ನ ಮೈ ವಿಷಯ ನರ್ಸಿಗೆ ಹಾಕಿ ಗೊತ್ತಾಯ್ತು. ನಾನು ಹೇಳ್ತೀನಿ. ಯಾರೋ ನಿಮ್ಮ ಹೊಟ್ಟೆ ದೊಡ್ಡ ಬಂಡೆ ಇದ್ದ ಹಾಗೆ. ಅದಕ್ಕೆ ಎಲ್ರಿಗೂ ಗೊತ್ತಾಗಿದೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಹೆಲ್ತಿ ಬಾಡಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಆಗಿರ್ಬೇಕು. ಹೀಗೆ ನನ್ನ ಹಾಗಿರ್ಬೇಕು. ಒಳ್ಳೆ ಸ್ಟ್ರಾಂಗ್ ಹೋಗಿ. ಐ ಆಮ್ ಎ ಡಾಕ್ಟರ್. ನಾನೀಗ ಪರೀಕ್ಷೆ ಮಾಡಿ ಹೇಳ್ತೀನಿ, ನೀನ್ ಹೆಲ್ತಿ ಬಾಡಿನ ಸ್ಟ್ರಾಂಗ್ ಬಾಡಿನ ಅನ್ನೋದು. ಕಾಮ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಏನಾಗಿದೆ ಡಾಕ್ಟ್ರೇ? ಬ್ಲಡ್ ಕ್ಯಾನ್ಸರ್ ಆಗಿದೆ ಇವನಿಗೆ. ಇನ್ನಾರ್ಧ ಗಂಟೆಯಲ್ಲಿ ಇವನು ಕೊಟ್ಟಕ್ಕಂತ ಸಾಯ್ತಾನೆ. ಡಾಕ್ಟ್ರೇ, ಡಾಕ್ಟ್ರೇ, ನೀವು ಕಾಲಿ ಬೀಳ್ತೀರ, ಕಾಪಾಡಿ, ಕಾಪಾಡಿ, ನನಗೆ ಕಾಪಾಡಿ ಡಾಕ್ಟ್ರೇ. ಐ ಆಮ್ ವೆರಿ ಸಾರಿ ಮೈ ಚೈಲ್ಡ್. ಪಾಸಿಬಲ್. ಇನ್ನು ಅರ್ಧ ಗಂಟೆಯಲ್ಲಿ ನೀನು ಕೊಟ್ಟಕ್ಕಂತ ಸಾಯ್ತ್ಯಾ?
ಹೌದು ಹೌದು. ಹಾಗೆ ಭಾಗವತ ಸ್ವರ ಭಾಗವತ ಹೊಸ ರಾಗ ಹಾಡಿ ಇವನ ಪ್ರಾಣ ಉಳಿಸುವೆಳೋ. ಭಾಗವತ, ಅಯ್ಯ ಭಾಗವತ, ಇನ್ನು ಅರ್ಧ ಗಂಟೆ ಇದೆಯಾ, ಈ ಬಡಪಾಯಿ ಪ್ರಾಣ ಉಳಿಸಯ್ಯ. ಅದಕ್ಕೆ ಹೊಸ ರಾಗ ಹಾಡಿ ಐ ಆಮ್ ವೆರಿ ಸಾರಿ ಸಿಸ್ಟರ್, ಪೇಷಂಟ್ಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರನ್ನ ಟ್ರೀಟ್ ಮಾಡೋದು ಹೇಗೆ? ಅವ್ರು ಅಲ್ಲಿದ್ದಾರೆ ಸರ್. ಅವರಲ್ಲಿದ್ರೆ ನೀನ್ ಯಾಕೆ ಇಲ್ಲಿದ್ಯಾ? ಗಲಾಟೆ ಮಾಡ್ತಾರೆ ಸರ್. ಓ ನೋ, ಕರೆದು ಬರಲಿಲ್ಲ ಸರ್. ಕರೆದ್ರೆ ಸರಿಯಾದ ಪೇಷಂಟೇ ಬರಲ್ಲ. ಇನ್ನು ಇವ್ರು ಬರ್ತಾರನ್ಯಾ? ನಡಿ ತೋರ್ಸ್ ನಡಿ ಎಲ್ಲಿದ್ದಾರೆ ಅಂತ ನೋಡೋಣ. ನಾನು ಹೇಳದ ಮೇಲೆ ಇವನು ಸಾಯಲೇಬೇಕು. ಈ ಭಾಗವತ ಬದುಕಿಸ್ತಿನಿಂದ ಈಗ ಸತ್ತೋಗಿದ್ದಾನೆ. ಯಾರಯ್ಯ ಇವನು ಕೊಳ್ಳಿ ಇಡೋದು? ಕೊಳ್ಳಿನ ನಾನು. ನೀನೇ ಕೊಳ್ಳಿ ಇಡಬೇಕು. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಾನು ಸತ್ತೋಗಿದ್ದೀನಿ ಸರ್. ಯಾರು ಹೇಳಿದ್ರು? ಡಾಕ್ಟರ್ ಹೇಳಿದ್ರು. ಹೌದು ಸರ್, ನಾನು ಟೆಸ್ಟ್ ಮಾಡಿ ಹೇಳಿದ್ದೀನಿ, ಬ್ಲಡ್ ಕ್ಯಾನ್ಸರ್ ಆಗಿ ಸತ್ತಿದ್ದಾನೆ. ನೀವ್ ಹೇಳಿದ್ಮೇಲೆ ಮುಗೀತು. ಇವನ್ ಖಂಡಿತ ಸತ್ತಿದ್ದಾನೆ. ಥ್ಯಾಂಕ್ ಯು ಸರ್. ಬಂದ್ರಪ್ಪ, ಕರ್ಕೊಂಡೋಗಿ ಇವನ್ನ. ಅವನು ಮಣ್ಣು ಮಾಡಬೇಕು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ. ಭಾಗವತ ಹೋಗ್ಬಿಡ್ತೀನಿ. ಟಾಟಾ ಟಾಟಾ. ನೀವೇನಪ್ಪ ಇದ್ದೀರಾ? ಬನ್ನಿ. ನಾವ್ ಇನ್ನೂ ಬದುಕಿದೀವಲ್ಲ ಸರ್. ಗೊತ್ತಪ್ಪ, ಅವನ್ ಸತ್ತಿದ್ದಾನೆ, ದೇವಲೋಕಕ್ಕೆ ಹೋದ. ನೀವು ಬದುಕಿದ್ದೀರಾ, ಭೂಲೋಕಕ್ಕೆ ಬನ್ನಿ. ಲೋಕಕ್ಕೋಗಿ ಬಾಸುಂದಿ ತಿಂದು ಸಂಧಿ ಸಂಧಿ ಸುತ್ತೋಣ. How are you? ನನಗೇನಾಗಿದೆ? ಹಾಲು ಕುಡ್ತೀಯಾ? ನೀನ್ ಯಾರು? ಯಾರು ನೀನು? ಐ ಆಮ್ ಯುವರ್ ಫ್ರೆಂಡ್. ಅಷ್ಟು ಗೊತ್ತಾಗಲ್ವಾ? ಯಾಕೆ ಹಾಗೆ ಮಾತಾಡ್ತೀಯಾ? ದೂರ ಮಾಡ್ತೀಯನೋ, ನಿನ್ನ ದೂರ ಮಾಡ್ತೀಯನೋ, ನೀನು ಬಿಡಲ್ಲ. ದೂರ ಮಾಡ್ತಾ ಇದೆಲ್ಲ ಏನ್ ರಾಧಾ? ವಾರ್ಡ್ನಲ್ಲಿ ಪೇಷಂಟ್ ಎಲ್ಲಿ? ಆತ ಡಾಕ್ಟರ್ ಜಗದೀಶ್ ಅವ್ರನ್ನ ಹೊಡೆದು ರಂಪ ಮಾಡ್ಬಿಟ್ಟ. ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಕರ್ಕೊಂಡು ಹೋಗಿದ್ದಾರೆ. ಶಾಕ್ ಟ್ರೀಟ್ಮೆಂಟ್? ಮೈ ಗಾಡ್. Doctor, please. Stop it, doctor. No, I can't. Please stop it, doctor. ಆಶಾ, ಆಶಾ, ಏನ್ ಮಾಡ್ತಾ ಇದ್ಯಾ? I'm sorry, doctor. ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದು ಬೇಡ. ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇವತ್ತು ನನ್ ಕೊಲ್ಲೋಕ್ ಬಂದ, ನಾಳೆ ಅವಾರ್ಡ್ ಹೋದವ್ರು ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ಅವನ್ನ ಬಿಟ್ಬಿಡಿ ಡಾಕ್ಟರ್, ಪ್ಲೀಸ್. ಆಶಾ, ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಹಿ ಇಸ್ ಬಿಕಮಿಂಗ್ ವೈಲೆಂಟ್ ಡೇ ಬೈ ಡೇ. ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಶಾಕ್ ಟ್ರೀಟ್ಮೆಂಟ್ ಕೊಡದೆ ವಾಸಿ ಮಾಡೋದಕ್ಕೆ ಚೀಫ್ ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್. ಪ್ಲೀಸ್. As a doctor, I know what I am doing. This is my case. ಶಾಕ್ ಟ್ರೀಟ್ಮೆಂಟ್ ಕೊಡೋದು ಇವರಿಗೆ ಅತ್ಯವಶ್ಯಕ. Come on. ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ. ಈ ಕೇಸ್ ಜವಾಬ್ದಾರಿ ನಾನ್ ತಗೋತೀನಿ. ನನ್ನ ನಂಬಿ ಪ್ಲೀಸ್ ಡಾಕ್ಟರ್, ನಾನ್ ತಗೋತೀನಿ. ಪ್ಲೀಸ್. Boy, release him. ಥ್ಯಾಂಕ್ ಯು ಡಾಕ್ಟರ್. ನಾನು ಬಿಟ್ಬಿಟ್ಟು ಹೋಗ್ಬೇಡ ಆಶಾ, ಬಿಟ್ಬಿಟ್ಟು ಹೋಗ್ಬೇಡ. ಅವ್ರು ಸಂತಾಯಿಸ್ತಾನೆ. ಭಯ ಪಡ್ಬೇಡಿ, ನಾನಿದ್ದೀನಿ. ನಾನು ನಿಮ್ಮ
ಕೇಸ್ ನೀನ್ ನೋಡ್ಕೊಳ್ಳಲ್ಲ ಅಂದ್ಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಮಧ್ಯದಲ್ಲಿ ನೀನ್ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡ್ಬೇಕಾಗಿತ್ತು? ಡಾಕ್ಟರ್ ಜಗದೀಶ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಹಾಗೆ ಮಾಡಿದೆ ಅಂತ. ಅವಳು ನಾವ್ ಹೇಳಿದ ಕೆಲಸ ಬಿಟ್ಟು ಅವ್ರಿಗೆ ಇಷ್ಟ ಬಂದ ಕೆಲಸನೇ ಮಾಡ್ತಾಳೆ ಡಾಕ್ಟರ್. ನಾನು ಕಿರಣ್ ಕೇಸ್ ಫೈಲ್ನ ನೋಡ್ಬೇಕು ಡಾಕ್ಟರ್. ಅವನ್ನ ನೀನ್ ನೋಡ್ಕೋತೀಯಾ? ನಿಮ್ಮ ಅಬ್ಜೆಕ್ಷನ್ ಇಲ್ಲದೆ ಇದ್ರೆ. ಅವತ್ತು ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗಲ್ಲ ಅಂದೆ. ಇದೇನಿದು ಈ ದಿಢೀರ್ ಬದಲಾವಣೆ? ಕಿರಣ್ ಕೇಸ್ ಫೈಲ್ನ ಕೊಡ್ತೀರಾ? ವೆರಿ ಗುಡ್ ಆಶಾ, ಬೆಸ್ಟ್ ಆಫ್ ಲಕ್. ಒಬ್ಬನೇ ಇರೋದಕ್ಕೆ ಬೇಜಾರಾಗತ್ತೆ. ನನ್ಗೆ ಯಾಕೆ ಜೈಲಲ್ಲಿ ಹಾಕಿದ್ದೀರಾ? ಯಾಕೆ ಕಿರಣ್ ಇದನ್ ಜೈಲು ಅಂತೀಯಾ? ನೀನ್ 4 ದಿವಸ ವಿಶ್ರಾಂತಿ ತಗೊಳ್ಳಿ ಅಂತ ಇಲ್ಲಿಟ್ಟಿರೋದು. ಒಬ್ಬನೇ ಇರೋದಕ್ಕೆ ಭಯ ಆಗತ್ತೆ. ಭಯ? ಯಾಕೆ ಭಯ? ನಾವೆಲ್ಲ ಇದೀವಲ್ಲ. ಬಂದ್ಯಾ? ನೀ ಇಲ್ಲೇ ಇರು, ಹೋಗ್ಬೇಡ. ಹೋಗ್ಬಾರ್ದು. ಕಿರಣ್ ಧೈರ್ಯವಾಗಿರು, ಯಾಕೆ ಹೆದರ್ಕೋತೀಯ? ಅವನ್ ಬರ್ತಾನೆ, ಬಾಲ್ಡಿ ಸಾಯಿಸ್ಬಿಡ್ತಾನೆ. ಅವತ್ತು ಆಶಾ ಇಲ್ದೆ ಹೋಗಿದ್ರೆ ನನ್ನ ಸಾಯಿಸ್ಬಿಡ್ತಿದ್ದ. ಕತ್ತೆಚಿಗೆ ಸಾಯಿಸ್ಬಿಡ್ತಿದ್ದ. ಆಶಾ ಇಲ್ದೆ ಹೋಗ್ತಿದ್ರೆ ಸಾಯಿಸ್ಬಿಡ್ತಿದ್ದ. ಬ್ಲಡಿ ಬಾಲ್ಡಿ, ನೀವು ಬ್ಲಡಿ ಬಾಲ್ಡಿ. ಏನ್ ಮಾಡ್ತಾ ಇದ್ದೀರಾ ಕಿರಣ್? ಪ್ಲೀಸ್ ಕಿರಣ್. ದಾರಿ ಬಿಡು ಆಶಾ, ದಾರಿ ಬಿಡು ಆಶಾ. ಇಲ್ಲ ಬಿಡ್ತೀಯೋ ಇಲ್ಲ? ಕಿರಣ್, ನೀವೆಷ್ಟು ಒಳ್ಳೆಯವರು. ಒಳ್ಳೆಯವ್ರು ಕೋಪ ಮಾಡ್ಕೋತಾರ? ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ? ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ. ನಿಜವಾಗ್ಲೂ ಹೊರಟೋಗ್ತೀನಿ. ಈಗ ನೀವು ತುಂಬಾ ಒಳ್ಳೆಯವರು. ಸ್ವಲ್ಪ ಔಷಧಿ ಕೊಡ್ತೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ, ಕುಡಿ. ಗುಡ್. ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೊಳ್ಳಿ. ಕೋಪದಲ್ಲಿ ಅವ್ನು ನಿಮ್ಮನ್ನ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಹೆದರಿಕೆ ಆಗ್ಲಿಲ್ವಾ? ನನ್ಗಂತೂ ತುಂಬಾ ಭಯ ಆಗ್ಬಿಟ್ಟಿದ್ದು. ನಿಮ್ ಮಗು ಕೋಪಿಸ್ಕೊಂಡ್ರೆ ನಿಮ್ಗೆ ಹೆದರಿಕೆನಾ? ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ಅಣ್ಣ ಬೇಗ ಹುಷಾರಾಗ್ತಾರೆ. ಓಕೆ ಸಿಸ್ಟರ್, ನಾವೇನು ಬರ್ತೀವಿ. ಓಕೆ, ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸುಂದ್ರ, ಇನ್ನೊಂದು ಕಾಫಿ ತಗೊಂಬ. ಹೌದು, ಏನಾಗ್ಬೇಕಿತ್ತು? ನಾನು ಆಶಾ ಮಾನಸಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಮಾತಾಡಿ. ನೀವು ಪ್ರೀತಿಸ್ತಿದ್ದ ಕಿರಣ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಪೇಷಂಟ್ ಆಗಿದ್ದಾರೆ. ಕಿರಣ್? ಯಾವ ಕಿರಣ್? ನನ್ಗೆ ಯಾರು ಗೊತ್ತಿಲ್ಲ.
ನೀವು ಗೊತ್ತಿಲ್ಲ ಅಂತ ಹೇಳಿ, ಆದ್ರೆ ನೀವು ಅವ್ರಿಗೆ ಬರೆದ ಲವ್ ಲೆಟರ್ ಈಗ ನನ್ನ ಹತ್ರ ಇದೆ. ಹೆದರ್ಕೋಬೇಡ ಸುಮ. ನಾನು ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗ್ಲಿ ಹೆದರ್ಸೋದಕ್ಕಾಗ್ಲಿ ಬಂದಿಲ್ಲ. ನೀನು ಮದುವೆ ಆದ ಹೆಣ್ಣು ಅಂತ ನಂಗೆ ಗೊತ್ತು. ನಿನ್ನ ಸಂಸಾರ ಜೀವನದಲ್ಲಿ ನನ್ನಿಂದ ಯಾವ ತೊಂದರೆನೂ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೊಂದು ಪ್ರೀತಿ ಮಾಡಿದ ಕಿರಣ್ ನಾನು ನೀವು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಅವನಿಗೆ ಯಾಕೆ ನಿರಾಸೆ ಮಾಡಿದ್ವಿ? ಆ ಕಾರಣ ಹೇಳಿದ್ರೆ ಸಾಕು. ಕಾರಣ ನಾನು ಹೇಳ್ತೇನೆ. ಇವಳು ನನ್ನ ಒಬ್ಬಳೇ ಮಗಳು, ಸುಖದ ಸುಪ್ಪತ್ತಿಗೆಲ್ಲೇ ಬೆಳೆದು ಇವಳನ್ನ ಬೀದಿ ಬಿಕಾರಿ ಕೊಡೋಕ್ ನಾನೇ ಒಪ್ಪಿಲ್ಲ. ನಮ್ ಯೋಗ್ಯತೆಗೆ ತಕ್ಕವನಲ್ಲ. ನನ್ನ ಮಗಳ ಸವಾಸ ಮಾಡಬೇಡ ಅಂತ ಎಷ್ಟು ಹೇಳಿ ಕಳ್ಸಿದ್ರು ಅವ್ನು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ನಾನೇ ಅವನು ಸರಿಯಾದ ಪಾಠ ಕಲಿಸ್ತೀನಿ. ನೀವೇನೋ ನಿಮ್ಮ ಇಷ್ಟದ ಹಾಗೆ ನಿಮ್ಮ ಮಗಳಿಗೆ ಮದುವೆ ಮಾಡಿದ್ರಿ. ಈ ನಿರಾಸೆನ ತಡ್ಕೊಳಕ್ಕಾದ್ರೆ ಕಿರಣ್ ತಲೆ ಕೆಡಿಸ್ಕೊಂಡು ಮಾನಸಿಕ ರೋಗಿಯಾಗಿ ನಮ್ಮ ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಅದು ಅವನ್ ಕರ್ಮ. ನೀವು ಹಾಗೆ ಹೇಳಿದ್ರೆ ಹೇಗೆ? ದಯವಿಟ್ಟು ನನ್ಗೊಂದು ಸಹಾಯ ಮಾಡಬೇಕು. ನನ್ನ ಜೊತೆ ಬಂದು ಪ್ರೀತಿಯಿಂದ ಸಮಾಧಾನವಾಗಿ ಕಿರಣ್ ಜೊತೆ ನಾಲ್ಕು ಮಾತಾಡಿದ್ರೆ ಅವನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುತ್ತೆ. ಅದಕ್ಕೋಸ್ಕರ ನಾನು ಆ ಹುಚ್ಚಾಸ್ಪತ್ರೆವರೆಗೂ ಬರ್ಬೇಕಾ? ಇಂಪಾಸಿಬಲ್. ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಲುಕ್ ಲೇಡಿ, ನಾನು ಯಾವಾಗಲೂ ಸ್ಪಾಟ್ ಡಿಸಿಷನ್ನೇ ತಗೊಳ್ಳೋದು. ಒಂದ್ಸತಿ ತೀರ್ಮಾನ ಮಾಡಿದ್ಮೇಲೆ ಮುಗೀತು. ಯು ಕ್ಯಾನ್ ಗೋ ನೌ. ಕಿರಣ್, ಇದೆಲ್ಲ ಏನು? ಸಾಯಿಸ್ಬಿಟ್ಟೆ. ಆ ಸುಮಾ ತಂದೆನ ಸಾಯಿಸ್ಬಿಟ್ಟೆ. ನಿಜವಾಗ್ಲೂ? ಇದೇ ಕೈಯಲ್ಲಿ ಹೊಡೆದು ಸಾಯಿಸ್ಬಿಟ್ಟೆ. ನಿಜವಾಗ್ಲೂನಾ? ಇದ್ ನೋಡು. ಈಗ ಸಮಾಧಾನವಾಯ್ತಾ? ತಗೋ ಮಾತು. ತಗೋ. ಇಷ್ಟೆಲ್ಲ ಮಾಡಿದ್ದು ನೀನೇ ತಾನೆ?
ಇಲ್ಲ. ಹೌದು, ನೀನೇ ಮಾಡಿದ್ದು. ಇದೆಲ್ಲ ನಾನ್ ಮಾಡಿದ್ನ? ತಪ್ಪಾಯ್ತು. ತಪ್ಪಾಯ್ತು ಅಂದ್ರೆ ಆಗೋಯ್ತಾ? ಅದೆಲ್ಲ ಸರ್ ಮಾಡು. ಬಾಬಾ ಸರ್ ಮಾಡು ಬಾ. ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಎದೆಯಲ್ಲಿ ಅನುರಾಗದಲೆಯೂ ತುಟಿಯಲ್ಲಿ ಹಿತವಾದ ನಗೆಯೂ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಬಿಸಿಲಲ್ಲಿ ನಡೆವಾಗ ತಂಗಾಳಿ ಬಂದಂತೆ ತುಂಬಿ ಬಾಳಲ್ಲಿ ಉಲ್ಲಾಸ ಬಾಯಾರಿ ಬಂದಾಗ ಸುಧೆಯನ್ನು ಕುಡಿದಂತೆ ಕಂಡ ಮನದಲ್ಲಿ ಸಂತೋಷ ಹೊಸ ಮೋಹ ತಂದ ಹೊಸ ಆಸೆಯಿಂದ ಹೊಸ ಮೋಹ ತಂದ ಹೊಸ ಆಸೆಯಿಂದ ನೂರಾರು ಕನಸನ್ನು ಕಂಡ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಎದೆಯಲ್ಲಿ ಅನುರಾಗದಲೆಯೂ ತುಟಿಯಲ್ಲಿ ಹಿತವಾದ ನಗೆಯೂ ನಯನ ಅನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ. ನಮಸ್ಕಾರ. ನೀವು ಇಲ್ಲಿವರೆಗೂ ನಾನು ನಿಮ್ಮನ್ನು ನೋಡೋಕೆ ಬಂದೆ. ಏನ್ ವಿಷಯ? ಸಾರಿ ಸಿಸ್ಟರ್, ಆವತ್ತು ನಾನು ನಿಮ್ಮ ಹತ್ರ ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ನನಗೆಲ್ಲ ಅರ್ಥ ಆಯ್ತು ಬಿಡಿ. ಅದಲ್ಲ ಸಿಸ್ಟರ್, ಕಿರಣ್ ಈಗ ಹೇಗಿದ್ದಾರೆ? ಇನ್ನೂ ಅವ್ರ ಮಾನಸಿಕ ಪರಿಸ್ಥಿತಿ ಏನು ಅಂತ ಹೇಳಕ್ಕಾಗಲ್ಲ. ಹಾಗೂ ಇಷ್ಟು ದೂರ ಬಂದಿದ್ದೀರಾ, ಕಿರಣ್ ಒಂದ್ಸಲ ನೋಡ್ಬೋದಲ್ಲ? ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನೀಗ ಬೇರೆಯವರು ಸತ್ತು. ಪರವಾಗಿಲ್ಲ ಬಿಡಿ ಸಿಸ್ಟರ್, ಇದು ನಾನು ಕಿರಣ್ ಪ್ರೆಸೆಂಟ್ ಮಾಡಿದ್ದು. ಅವ್ರಿಗೆ ಏಟು ಬಿದ್ದ ದಿವಸ ಇದು ನಮ್ಮನೆ ಹತ್ರ ಬಿದ್ದಿತ್ತು. ಇದರಿಂದ ಕಿರಣ್ಗೆ ಏನಾದ್ರೂ ಸಹಾಯ ಆಗ್ಬೋದಾ? ಸರಿ, ಪ್ರಯತ್ನ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ದನಿ ಕೇಳಿ ಬಂದಾಗ ಬಳಿ ಬಂದು ನಿಂತಾಗ ವೀಣ ಮಿಡಿದಂತೆ ಎದೆಯಲ್ಲಿ ಜೊತೆಯಲ್ಲಿ ಇರುವಾಗ ಸವಿ ಮಾತು ನುಡಿವಾಗ ಒಲವ ಸಂಗೀತ ಮನದಲ್ಲಿ
ಎಂದೆಂದು ನಿನ್ನ ಬಿಡಲಾರೆನೆಂದ ಎಂದೆಂದು ನಿನ್ನ ಬಿಡಲಾರೆನೆಂದ ಅವನಾಗ ಕಣ್ಣೋಟದಲ್ಲಿ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಕೆಜೆಯಲ್ಲಿ ಅನುರಾಗದಲೆಯೂ ತುಟಿಯಲ್ಲಿ ಹಿತವಾದ ನಗೆಯೂ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಹೋಗ್ಬೇಡ ಆಶಾ, ನಾನು ನಿದ್ದೆನೆ ಮಾಡಿಲ್ಲ. ಹೋಗ್ಬೇಡ ಆಶಾ, ನನ್ ಬಿಟ್ಟು ಹೋಗ್ಬೇಡ ಆಶಾ, ನನ್ ಬಿಟ್ಟು ಹೋಗ್ಬೇಡ. ಐ ಲವ್ ಯು ಆಶಾ. ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಪ್ರೀತಿಸಿದ್ದೊಬ್ರನ್ನ ಅವರು ನನ್ನನ್ನು ಸಂಪೂರ್ಣವಾಗಿ ಮರ್ತು ಹೋದ್ರು. ಹೆಣ್ಣಾಗಿರೋ ನನಗೆ ಅವರನ್ನು ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಾನು ನನ್ನ ಕರ್ತವ್ಯನೇ ಮುಖ್ಯ ಮಾಡಿಕೊಂಡು ಕಿರಣ್ ಸೇವೆನಲ್ಲೇ ಇದ್ದೆ. ಆದ್ರೆ ಅಪ್ಪ, ಇವತ್ತು ನಂಗೆ ತುಂಬಾ ಸಂತೋಷವಾಗಿದೆ. ಆಶಾ, ನಂಗೆ ವಾರ್ಡಲ್ಲಿ ಇರ್ಬೇಕು ಅಂದ್ರೇನೆ ಬೇಜಾರು. ಸದಾ ಹೀಗೆ ನಿನ್ ಜೊತೆ ಸುತ್ತಾಡ್ತಾ ಇರೋಣ ಅಂತ. ಅಷ್ಟೇನಾ? ಇದು ಏನೇನೋ ಆಸೆ ಇದೆ. ಏನಂತ ಆಸೆ? ಆಶಾ, ವಾರ್ಡೆಲ್ಲ ಹೀಗೆ ನಿನ್ ಜೊತೆನೇ ಇರೋಣ ಅಂತ ಆಸೆ. ಆಶಾ, ನಿಂಗ ಆಸೆ ಇಲ್ವಾ? ಇರಬಹುದು. ಅದು ಹೇಗೆ ಸಾಧ್ಯ? ಯಾಕೆ? ನನ್ನ ಕರ್ತವ್ಯ ಅದಕ್ಕೆ ಅವಕಾಶ ಕೊಡಲ್ಲ. ನಾನಿನ್ ತುಂಬಾ ಪ್ರೀತಿಸ್ತೀನಿ. ನೀನ್ ಮದುವೆ ಆಗಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಹೇಳ ಆಶಾ, ಮಾತಾಡ ಆಶಾ. ನಿಂಗೆ ಒಪ್ಪಿಗೆ ಇಲ್ಲ ಅನ್ನು, ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನು. ಸರಿ, ಹಾಗಾದ್ರೆ ನಿನ್ನ ಇಷ್ಟ ಬಂದಂಗೆ ನೀನ್ ಮಾಡು, ನನ್ನ ಇಷ್ಟ ಬಂದಂಗೆ ನಾನ್ ಮಾಡ್ತೀನಿ. ರವಿ, ಸ್ವಲ್ಪ ನಿಂತ್ಕೊಳ್ಳಿ ರವಿ, ಪ್ಲೀಸ್. ರವಿ, ರವಿ. ಇಲ್ಲ, ನಾನಿಲ್ಲಲ್ಲ. ರವಿ, ನೀನ್ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾ ಬದುಕಿರೋದು. ಇಲ್ದಿದ್ರೆ ಇಂದ ಬಿದ್ದು ಸತ್ತೋಗ್ತೀನಿ. ಬೇಡ ರವಿ, ನಾನು ನಿಮ್ಮನ್ನೇ ಮದುವೆ ಮಾಡ್ಕೊಳ್ತೀನಿ. ನಿಜವಾಗ್ಲೂ? ಸತ್ಯವಾಗ್ಲೂ? ಆಶಾ. ರವಿ, ಆಶಾ, ರವಿ, ಆಶಾ, ರವಿ, ಆಶಾ, 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 ರವಿ, ಆಶಾ, ಆಶಾ. ಯಾಕೆ ಅಳ್ತಾ ಇದೀಯಾ? ಎಂತ ಕೆಲಸ ಮಾಡ್ತಿದ್ರಿ?
ಅವರಿಗೂ ಮನಸ್ಸಿದೆ, ಹೃದಯ ಇದೆ, ಆಸೆ, ಆಕಾಂಕ್ಷೆ ಇದೆ. ಅವರು ನನ್ನನ್ನು ಪ್ರೀತಿಸೋ ಹಾಗೆ ನಾನು ಅವರನ್ನು ಪ್ರೀತಿಸಿದ್ರೆ ತಪ್ಪೇನು? ನನ್ನ ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದಾರಲ್ಲ, ಇಂಥ ಪ್ರೇಮ ಮೂರ್ತಿನ ಹ್ಯಾಕ್ ತಿರಸ್ಕಾರ ಮಾಡಲಿ, ಹ್ಯಾಕ್ ತಿರಸ್ಕಾರ ಮಾಡಲಿ? ಸಿಸ್ಟರ್, ನಿಮ್ ಟೆಲಿಗ್ರಾಮ್ ಬಂದಿದೆ. ಮದರ್ ಸೀರಿಯಸ್ ಟೆಲಿಗ್ರಾಮ್ ಬಂದ ತಕ್ಷಣ ಊರಿಗೆ ಹೋಗ್ಬೇಕು. ಸರಿ. ನಿಂಗೊಂದು ಕಟ್ ನೋಡಿ ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಬಿದ್ದೆ ಆಶಾ. ಮದುವೆ ಈಗ ಯಾಕಮ್ಮ? ನಾನು ಬಂದಿದ್ದೀನಮ್ಮ. ನಾನು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಮ್ಮ. ಬೇಡಮ್ಮ, ನಾನು ಬದುಕಲ್ಲಮ್ಮ. ಇದನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಿ ಆಶಾ. ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನು ಮದುವೆ ಮಾಡ್ಕೋ ಆಶಾ. ರವಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರ ಮನೆಗೆ ಹೋದ್ರಲ್ಲ? ಮನೆಗೆ ಹೋದ್ರ? ರವಿನ ಮನೆಗೆ ಕಳಿಸ್ಬಿಟ್ರ ಡಾಕ್ಟರ್? ಎಸ್, ಈಸ್ ಕ್ವೈಟ್ ಆಲ್ ರೈಟ್. ಕಾಯಿಲೆ ಗುಣ ಆದ್ಮೇಲೆ ರೋಗಿಗೆ ಏನ್ ಕೆಲಸ ಇರುತ್ತೆ ಆಸ್ಪತ್ರೆಯಲ್ಲಿ? ರವಿಗೆ ತುಳುವಾಯ್ತಾ ಡಾಕ್ಟರ್? 90%. ಅದಕ್ಕೆ ನಿನ್ ಶ್ರದ್ಧೆನೇ ಕಾರಣ. ಅವನ ತಾಯಿ ತಂಗಿ ಇಬ್ರು ನೀನು ಮಾಡಿದ ಉಪಕಾರನ ತುಂಬಾ ಕೊಂಡಾಡಿದ್ರು. ನಿನ್ನನ್ನ ಅವನ ಪಾಲಿನ ದೇವರು ಅಂತ ಭಾವಿಸಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಥ್ಯಾಂಕ್ ಯು ಡಾಕ್ಟರ್. ಹೋಗುವಾಗ ರವಿ ಏನಾದ್ರೂ ಹೇಳಿದ್ರ ಡಾಕ್ಟರ್? ಬಹಳ ಥ್ಯಾಂಕ್ಸ್ ಹೇಳ್ದ. ಈ ಆಸ್ಪತ್ರೆನು ಇಲ್ಲಿರೋ ನರ್ಸ್ಗಳ್ನು ಬಹಳ ಕೊಂಡಾಡ್ದ. ಬಾಯ್ ನಿಮ್ ಮದರ್ ಹೇಗಿದ್ದಾರೆ? ಹೋಗ್ಬಿಟ್ರು ಡಾಕ್ಟರ್. ಐ ಆಮ್ ರಿಯಲಿ ಸಾರಿ ಆಶಾ, ಸಾರಿ. ಹಾಯ್ ಸಿಸ್ಟರ್. ಸುಧಾ, ನಾಳೆ ನಮ್ಮನೇಲಿ ಫ್ಯಾಮಿಲಿ ಪಾರ್ಟಿ ಇಟ್ಕೊಂತೀವಿ. ನಿಮ್ಮನ್ನ ಡಾಕ್ಟರ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡೋದಕ್ಕೆ ಅಮ್ಮ ಹೇಳಿದ್ದಾರೆ. ನಿಮ್ಮಣ್ಣ ಆಗಿದ್ದಾರೆ? ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರೀತಾ ಇರೋದು. ನಾಳೆ ಏನೇ ಪ್ರೋಗ್ರಾಮ್ ಇದ್ರು ತಪ್ಪದೇ ಬರಬೇಕು. ಓಕೆ ಬಾಯ್ ಬಾಯ್.
ಆಶಾ ನನ್ನ ಆಶಾ ನನ್ನ ಆಶಾ ನನ್ನ ಆಶಾ ನೆನಪಿಲ್ಲದ ಕ್ಷಣವೇ ಇಲ್ಲ ಕನಸಿಲ್ಲದ ಇರುಳೇ ಇಲ್ಲ ನೀನೊಲ್ಲದ ಸುಖ ಬೇಕಿಲ್ಲ ನೀನೊಲ್ಲದ ಸುಖ ಬೇಕಿಲ್ಲ ನೀನಿಲ್ಲದೆ ಬಾಳು ಆಸೆ ಇಲ್ಲ ಆಶಾ ನನ್ನ ಆಶಾ ಆಶಾ ನನ್ನ ಆಶಾ ಬಾನಿಲ್ಲದೆ ತಾರೆಗಳಿಲ್ಲ ನೀರಿಲ್ಲದೆ ತಾವರೆ ಇಲ್ಲ ನೀನಿಲ್ಲದೆ ನಾನೇ ಇಲ್ಲ ಆಶಾ ನನ್ನ ಆಶಾ ಆಶಾ ನನ್ನ ಆಶಾ ಆಶಾ ನನ್ನ ಆಶಾ ನನ್ನ ಆಶಾ ನನ್ನ ಆಶಾ ರವಿ ಅಮ್ಮ ರವಿ ನಂಗೆ ಇವತ್ತು ನೀನು ನೋಡಿ ತುಂಬಾ ಸಂತೋಷ ಆಯ್ತು. ನಂಗೂ ಅಷ್ಟೇ ಸಂತೋಷ. ಡಾಕ್ಟರ್, ನನ್ನ ಆಶಾನೇ ನಾನು ಮದುವೆ ಆಗ್ತೀನಿ. ಆಶಾ, ನಮಸ್ಕಾರ. ಇವರೇ ನಂಗೆ ಹೊಸ ಜನ್ಮ ಕೊಟ್ಟು ಡಾಕ್ಟರ್. ಆಶಾ, ನೀನಿವತ್ತು ನನ್ನ ಜೊತೆ ಇಷ್ಟು ಸಂತೋಷವಾಗಿದೆಯಾ ಅಂದ್ರೆ ಅದಕ್ಕೆ ಇವರೇ ಕಾರಣ. ಖಂಡಿತ ಅಲ್ಲ. ನೀನು ಆಸ್ಪತ್ರೆಗೆ ಬಂದಾಗಿನಿಂದ ಗುಣವಾಗೋ ತನಕ ನೀನು ಸೇವೆ ಮಾಡಿದವರೇ ಬೇರೆಯವರು. ಯಾ ಡಾಕ್ಟರ್? ಇವಳೇ ನಮ್ಮ ಆಶಾ. ಹೌದಣ್ಣ, ನಿನ್ ಗೊತ್ತಿಲ್ಲ, ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಗೊತ್ತಾ ಇವರು. ಹೌದಾ? ಥ್ಯಾಂಕ್ ಯು ಸಿಸ್ಟರ್. ಒಂದು ನಿಮಿಷ ಬಂದ್ಬಿಟ್ಟೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಶಾ, ಯಾಕಮ್ಮ ಕಣ್ಣೀರು? ಕಣ್ಣೀರಲ್ಲ, ತಡ್ಕೊಳಕ್ಕಾಗದೇ ಇರೋಷ್ಟು ಆನಂದಮ್ಮ. ನಿಜ ಕಣಮ್ಮ, ಇಷ್ಟು ದಿವಸ ನನ್ನ ಜಾಗದಲ್ಲಿ ನಿಂತು ರವಿಗೆ ಶುಶ್ರೂಷೆ ಮಾಡಿದೆ, ತಾಯಿ ಹಾಗೆ ಅವನಿಗೆ ಆರೈಕೆ ಮಾಡಿದೆ. ಹೌದಮ್ಮ, ಹೌದು. ಆ ಕೇಸ್ ಫೈಲ್ ಎಲ್ಲ ತಗೊಂಬಂದಿಡಿ. ಕಾಣ್ತಾನೆ ಇಲ್ವಲ್ಲ? ಇವತ್ತಿಗೂ ಈ ಸಿತೋಸ್ಕೊಂಡು ಈಗ ನಾ MBBS ಡಾಕ್ಟರ್. ಒಂದ್ ಕಡೆಯಿಂದ ಎಲ್ಲ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಕಂಪೌಂಡರ್ ಕಂಪೌಂಡರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಈ ಬಸ್ನಲ್ಲಿ ಬರೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಇನ್ ಟೈಮಿಂಗ್ ಸರಿಯಾಗಿ ಪೇಷಂಟ್ಗಳು ಟ್ರೀಟ್ ಮಾಡೋದು ಹೇಗೆ? ಪೇಷಂಟ್ಗಳು ನೋಡ್ಬೇಕಾದ್ರೆ ಪೇಷನ್ಸ್ ಇರ್ಬೇಕು. ಟೋಪಿ ಕೂಟ ಎಲ್ಲ ಇಟ್ಟಿದ್ದಾನೆ, ಏನಾಯ್ತು? ಹಾ, ಅವಂದೇ ಕೆಲಸ. ಪೇಷಂಟ್ ಇದ್ರೇನೆ ಹಣ.
ನನಗಿರೋದೇ ಅವನ ಋಣ. ಆಗಿದ್ರೇನೆ ಈ ಜೀವಕ್ಕೆ ಪ್ರಾಣ. ಇಡೀ ಊರೇ ಪೇಷಂಟ್ ಆಗ್ಬೇಕು. ಅವರ ಹಣನೆಲ್ಲ ಆಪರೇಷನ್ ಮಾಡಬೇಕು. ಆಗ ಡಾಕ್ಟರ್ದೇ ಬಂಗಲು, ಡಾಕ್ಟರ್ದೇ ಕಾರು, ಡಾಕ್ಟರ್ದೇ ಸಾಬು, ಈ ಊರೆಲ್ಲ ಡಾಕ್ಟರ್ದೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾರು. ಯಾಕೆ ಬಂದೆ ಎಲಜೇವ, ಲೋಕದ ಅನುಭವ ಬೇಕತೆ ನಿನಗೆ. ಯಾಕೆ ಎಲ್ಲೋ ನಿಮ್ ಡಾಕ್ಟ್ರು? ತಮಗೆ ಯಾರು ಬೇಕಾಗಿತ್ತು? ಅದೇ ನಿಮ್ ಹುಚ್ಚು ಡಾಕ್ಟ್ರು. ಡಾಕ್ಟ್ರು ಹೊರಗಡೆ ಇನ್ಸ್ಪೆಕ್ಷನ್ ಹೋಗಿದ್ದಾರೆ. ಸದ್ಯಕ್ಕೆ ನಾನೇ ಇನ್ಚಾರ್ಜ್ ಅಲ್ಲಿರೋದು. ಅದಕ್ಕೆ ಇಷ್ಟು ಚಾರ್ಜ್ ಅಲ್ಲಿ ಇದೆಯಾ? ಹೊಸ ಪೇಷಂಟ್ ಬಂದಿದ್ದಾನೆ. ಬಂದ್ರು ಎಲ್ಲ ಬನ್ನಿ. ನನ್ ಪೇಷಂಟ್ ಅಲ್ವಾ ಡಾಕ್ಟ್ರು? ಇಲ್ಲಿಗೆ ಬರೋರೆಲ್ರು ಹೀಗೆ ಹೇಳೋದು. ನಿನಗೆ ಡಾಕ್ಟರ್ ಆಗೋ ಹುಚ್ಚು, ನಾನು ಕಂಪೌಂಡ್ರು. ನಿನಗೆ ಆಪರೇಷನ್ ಮಾಡೋಕ್ಕಾಗಲ್ಲ, ಡ್ರೆಸ್ ಮಾಡ್ತೀನಿ. ಎತ್ಕೊಂಡ್ರು ಇವತ್ತು ಮೃದಗ ವಿದ್ವಾಂಸ ಬರಲಿಲ್ಲ. ಆದ್ರಿಂದ ನನ್ನ ಹತ್ರ ಇರ್ತಕ್ಕಂಥ ಘಟವನ್ನೇ ಬಾರಿಸ್ಕೊಂಡು ಕಚೇರಿ ಮಾಡ್ತೀನಿ. ಆನಂದವಾಗಿ ಕೇಳಿ. ತಾಕಜಣ್ಣು ತಾಕತಿದ್ದಿ, ತಾಕಜಣ್ಣು ತಾಕತಿದ್ದಿ, ತಾಕಜಣ್ಣು ತಾಕತಿದ್ದಿ, ತಾಕಜಣ್ಣು ತಾಕತಿದ್ದಿ. ಆಯ್ತಪ್ಪ. ಅಯ್ಯ, ಇದು ನಿನ್ನ ಘಟ ಅಲ್ಲ. ಈ ಘಟ ಈ ಆಸ್ಪತ್ರೆ ಡಾಕ್ಟ್ರು. ಪದ್ಧತಿ ಬಂತಲ್ಲ, ಅವ್ರ ಹತ್ರ ತಪ್ಪಿಕೊಂಡು ಇಲ್ಲಿ ಹೋಗಿ ಸಿಕ್ಕಾಕೊಳ್ಳೋಗಾಯ್ತಲ್ಲ. ಅಯ್ಯ, ನನ್ ಗುರುತು ಗೊತ್ತಾಗ್ಲಿಲ್ಲ. ಡಾಕ್ಟ್ರು ನೀನ್ ಅವತ್ತು ಕಚೇರಿ ಕಳಿಸ್ತಿಲ್ಲ ನಾನು. ಕಚೇರಿ ಯಾವ ಕಚೇರಿ? ತಾಲೂಕು ಕಚೇರಿನ ಅಚರ ಕಚೇರಿನ ಇದು ಸಂಗೀತ ಕಚೇರಿ. ಇದೆ ಈ ಕಚೇರಿಗೆ ಕಳಿಸಿದ್ದು. ಸಂಗೀತ ಕಚೇರಿ ಶಾರದೆಯ ಅಮರವಾಣಿ ಅಮರಗಾನ. ಯಾಕಪ್ಪ ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕೇನು? ಡಾಕ್ಟರ್, ಐ ಆಮ್ ಸಾರಿ ಡಾಕ್ಟರ್. ಕರೀರಿ ಮಾಡ್ಬಾಯ್ತ ಇವ್ರಿಗೆಲ್ಲ. ಬೇಡಿ ಸಿಸ್ಟರ್, ಅವರು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಪಾಪ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಹುಚ್ಚು. ಒಬ್ಬನಿಗೆ ಶ್ರೀಮಂತನಾಗೋ ಹುಚ್ಚು, ಇನ್ನೊಬ್ಬನಿಗೆ ಇಂಜಿನಿಯರ್ ಆಗ್ಬೇಕು ಅನ್ನೋ ಹುಚ್ಚು. ಒಬ್ಬನಿಗೆ ಡಾಕ್ಟರ್ ಆಗ್ಬೇಕು ಅಂತ, ಇನ್ನೊಬ್ಬನಿಗೆ ಡೈರೆಕ್ಟರ್ ಆಗ್ಬೇಕು ಅಂತ. ಒಬ್ಬನಿಗೆ ಕಲಾವಿದನಾಗ್ಬೇಕು ಅಂತ, ಇನ್ನೊಬ್ಬನಿಗೆ ಸಂಗೀತಗಾರನಾಗ್ಬೇಕು ಅಂತ. ಹೀಗೆ ಮನಸ್ಸಿನಲ್ಲಿರೋ ಆಸೆಗಳು ಅತಿರೇಕಕ್ಕೆ ಹೋಗಿ ಈಡೇರದೇ ಇರೋವಾಗ ಪರಿಣಾಮ ಹೀಗಾಗುತ್ತೆ. ಇವರು ಸೇವೆ ಮಾಡೋದು ಒಂದೇ, ಆ ಸರ್ವೇಶ್ವರನ ಸೇವೆ ಮಾಡೋದು ಒಂದೇ. ನಿಮ್ ಕಥೆಗೆ ಬೇಕಾದಂತ ವಿಚಿತ್ರವಾದಂತ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಸಿಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ಯಾಕೆ ಸರ್, ಏನಾಯ್ತು? ಸೀರಿಯಸ್ ಕೇಸ? ಸೀರಿಯಸ್? ಒಂಥರ ಸೀರಿಯಸ್. ನೀವು ಹುಷಾರಾಗಿದ್ದೀರಾ? ಚೆನ್ನಾಗಿದ್ದೀನಿ. ವೆರಿ. ಯಾಕೆ ಹೀಗೆ ಕೇಳ್ತೀರಾ? ಬನ್ನಿ ಒಳಗೆ ಬನ್ನಿ. ಇಲ್ಲ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಸರಿ. ಯಾರಿಗಿದು ಬಹಳ ವಿಚಿತ್ರವಾದಂತ ಕ್ಯಾರೆಕ್ಟರ್, ಹೇಳ್ತೀನಿ ಬನ್ನಿ. ಡಾಕ್ಟ್ರೆ, ಕಿರಣ್ ಈಗ ಪೂರ್ಣ ಗುಣ ಆಗಿದ್ದಾನಲ್ಲ? ಹೌದು. ಆಶಾ ತುಂಬಾ ಕಷ್ಟಪಟ್ಲು. ಇಲ್ದೇ ಇದ್ರೆ ಕಿರಣ್ ಚೇತರಿಸ್ಕೊಳಕ್ ತುಂಬಾ ಕಷ್ಟ ಆಗ್ತದೆ. ಒಳಗ್ ಕಳ್ಸು. ಆಮೇಲೆ ಮ್ಯಾಚಿಂಗ್ ಬ್ಲಡ್ ಸಿಗ್ತಾ ಇಲ್ಲ. ಅದಕ್ಕೆ ನೀವು ಒಂದ್ಸತಿ ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಫೋನ್ ಮಾಡ್ತೀನಿ. ಹೇ, ಕಮ್ ಇನ್ ಸರ್. ಪ್ಲೀಸ್ ಕಮ್ ಇನ್. ಸಿಟ್ ಡೌನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಿರಣ್ ಈಗ ಸಂಪೂರ್ಣವಾಗಿ ಗುಣವಾಗಿದ್ದಾನೆ. ಹೌದಾ? ಹೌದು. ತುಂಬಾ ಸಂತೋಷವಾಗಿದೆ. ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು Thank you. ಡಾಕ್ಟರ್.
ನಿಮ್ಮನ್ನೇ ಹುಡ್ಕೊಂಬಂದ್ವಿ. ಯಾಕೆ? ದೊಡ್ಡ ಡಾಕ್ಟರ್ ಹೇಳಿದ್ರು ಕಿರಣ್ನ ಮನೆ ಕರ್ಕೊಂಡು ಹೋಗೋದು ಅಂತ. ಓಹ್, ತುಂಬಾ ಸಂತೋಷ. ಸಿಸ್ಟರ್, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು? ನಮ್ ಕಿರಣ್ ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದಾನೆ. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಮದುವೆನಾ? ಹೌದು ಸಿಸ್ಟರ್, ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ. ಇಲ್ಲ, ಈ ಮದುವೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಕಾರಣ ಹೇಳೋ ಸ್ಥಿತಿಲಿ ನಾನಿಲ್ಲ. ಸಿಸ್ಟರ್, ನಿಮ್ಮಿಂದ ಅವನಿಗೆ ಪುನರ್ಜನ್ಮ ಬಂದಿದೆ. ನಿಮ್ ಸಹಾಯದಿಂದ ಅವನೊಂದು ಹೊಸ ಮನುಷ್ಯ ಆಗಿದ್ದಾನೆ. ಈಗ ನೀವೇ ಅವನನ್ನ ನಿರಾಶೆ ಹಳ್ಳಕ್ಕೆ ತಳ್ಳಿದ್ರೆ ಹೇಗೆ? ಹೇಳಿ ಸಿಸ್ಟರ್, ಹೇಳಿ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಹಾಗೆ ನಾನೇನ್ ಹೇಳಿ? ನನಗೀಗಾಗ್ಲೇ ಮಾನಸಿಕವಾಗಿ ಬೇರೆ ಮದುವೆ ಆಗಿದೆ. ಸಿಸ್ಟರ್, ನಾನೀಗ ಅವ್ನಿಗೆ ಏನು ಉತ್ತರ ಹೇಳಿ? ನೀವೇ ಹೇಳಿ ಪ್ಲೀಸ್. ನನ್ನನ್ನೇನು ಕೇಳ್ಬೇಡಿ. ನಾನೀಗೇನು ಹೇಳೋ ಸ್ಥಿತಿಲಿಲ್ಲ. ನೀವಾಗ ಹೇಳ್ಬೇಡಿ ಸಿಸ್ಟರ್. ನೀವೇನ್ ಹೇಳೋದಿದ್ರು ನೀವೇ ಹೇಳಿ. ಇಲ್ದಿದ್ರೆ ನಮ್ ಕಿರಣ್ ಮತ್ತೆ ಪ್ಲೀಸ್ ಸಿಸ್ಟರ್, ನನ್ನನ್ನೇನು ಕೇಳ್ಬೇಡಿ ಸಿಸ್ಟರ್. ಏನು ಅಂದ್ರೆ ಆಶಾ, ಆಶಾ, ಇಲ್ಲಿ ಒಬ್ಳೆ ನೆನ್ಕೊಂಡು ಏನ್ ಮಾಡ್ತಾ ಇದೀಯಾ? ನಾನು ಎಲ್ಲೆಲ್ಲ ಹುಡುಕ್ತಾ ಇದ್ದೆ. ಇವತ್ತು ಚೀಫ್ ಡಾಕ್ಟರ್ ನಾನು ಪೂರ್ತಿಯಾಗಿ ಹುಷಾರಾಗಿದ್ದೀನಿ ಅಂದ್ರು. ನಾಳೆನೇ ಮನೆ ಹೋಗ್ಬೋದು. ನಿಜವಾಗ್ಲೂ? ಹೌದು. ತುಂಬಾ ಸಂತೋಷ. ಆಶಾ, ನಾನು ಭಾವ ತಂಗಿ ಅಥವಾ ಎಲ್ಲ ವಿಷಯ ಹೇಳ್ತೀನಿ. ಯಾವ ವಿಷಯ? ಅದೇ ನಮ್ಮಿಬ್ಬರು ಮದುವೆ ವಿಷಯ. ಮದುವೆ ವಿಷಯನಾ? ಹೌದು ಆಶಾ, ನಾನು ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕಿರಣ್, ಮದುವೆ ಒಬ್ರಿಗೆ ಸೇರಿದ್ದಲ್ಲ, ಇಬ್ಬರ ಮನಸ್ಸು ಒಪ್ಬೇಕು. ಅಂದ್ರೆ ನಿನ್ಗೆ ಒಪ್ಪಿಗೆ ಇಲ್ಲ ಅಂತ? ಹಾಗೇನಿಲ್ಲ. ನೋಡು ಆಶಾ, ನಿನ್ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಆದ್ರೆ ನಾನು ನಿನ್ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ ಆಶಾ. ದಯವಿಟ್ಟು ನನ್ನ ದೂರ ಮಾಡಬೇಡ. ಜೀವನದಾಗಲೇ ಒಂದ್ಸಲ ನಿರಾಶೆ ಅನುಭವಿಸ್ತೀನಿ. ಈಗ ನೀನು ಬೇಡ ಅಂದ್ರೆ ನನ್ ಹುಚ್ಚ ಹಿಡಿದು ಬಿಡತ್ತೆ ಆಶಾ. ನಾನು ಬದುಕೋದೇ ಇಲ್ಲ. ನನ್ ಹುಚ್ಚ ಹಿಡಿದು ಬಿಡತ್ತೆ. ನನ್ಗೆ ಹುಚ್ಚ ಹಿಡಿದು ಬಿಡತ್ತೆ ಆಶಾ. ಆಶಾ, ನಾನು ತುಂಬಾ ಪ್ರೀತಿಸ್ತೀನಿ. ನೀನ್ ಮದುವೆ ಆಗಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಆಶಾ, ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ಗೆ ಒಪ್ಪಿಗೆ ತಾನೆ? ಸ್ವಲ್ಪ ಸಮಯ ಕೊಡಿ. ಎಷ್ಟು ಸಮಯ ಬೇಕು? ಇಲ್ಲ, ಒಂದಿನ ಕೊಡ್ತೀನಿ. ನಾಳೆ ಬೆಳಗ್ಗೆ ನೀನು ಹೇಳ್ಬೇಕು. ನನಗೆ ನಾಳೆ ಬೆಳಗ್ಗೆ ನೀನು ಹೇಳಲೇಬೇಕು. ಹೇಳ್ಬೇಕು. ಈಗ ಹೋಗೋಣ ಬನ್ನಿ. ನಾಳೆ ಬೆಳಗ್ಗೆ ಹೇಳ್ಬೇಕು. ಒಂದಿನ ಸಮಯ ಕೊಡ್ತೀನಿ. ನಾಳೆ ಬೆಳಗ್ಗೆ ಹೇಳ್ಬೇಕಾಶು. ನಾಳೆ ಬೆಳಗ್ಗೆ ನೀನು ಹೇಳ್ಬೇಕು. ಇಲ್ಲ, ನನಗೆ ಹುಚ್ಚಿಟ್ಟು ಬಿಡುತ್ತೆ. ನೋಡು, ನನಗೆ ಹುಚ್ಚಿಟ್ಟು ಬಿಡುತ್ತೆ. ನಿನ್ಗೆ ಒಪ್ಪಿಗೆ ತಾನೆ? ನಾಳೆ ಬೆಳಗ್ಗೆ ಹೇಳ್ಬೇಕು. ಒಂದಿನ ಟೈಮ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಹೇಳಲೇಬೇಕು. ಹೇಳ್ತಿದ್ದಾನೆ ಆಶಾ? ನಾಳೆ ಬೆಳಗ್ಗೆ ಹೇಳ್ತೀಯಲ್ಲ? ಆಶಾ, ಏನ್ ಬರೀಬೇಕು, ಏನ್ ಯೋಚನೆ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಪ್ರೀತಿಸಿದ್ದೊಬ್ರನ್ನ ಅವ್ರು ನನ್ನನ್ನು ಸಂಪೂರ್ಣವಾಗಿ ಮರ್ತು ಹೋದ್ರು. ಹೆಣ್ಣಾಗಿರೋ ನನಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಾನು ನನ್ನ ಕರ್ತವ್ಯನೇ ಮುಖ್ಯ ಮಾಡಿಕೊಂಡು ಕಿರಣ್ ಸೇವೆನಲ್ಲೇ ಇದ್ದೆ. ಆದ್ರೆ ಕಿರಣ್ ಈಗ ಸಂಪೂರ್ಣವಾಗಿ ಗುಣವಾಗಿ ನಿಜವಾಗ್ಲೂ ನನ್ನನ್ನೇ ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ದಾರೆ. ಒಂದು ವೇಳೆ ನಾನು ನನ್ನ ಪ್ರೀತಿಸದೆ ಹೋದ್ರೆ ಹುಚ್ಚ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಉಳಿಸುವ ಶಕ್ತಿಯನ್ನು ಕೊಟ್ಟಿರುವ ದೇವನು ಮರೆವ ಶಕ್ತಿಯ ಕೊಡೆಯು ಮರೆತು ಹೋಗಿರಲು ನೆಮ್ಮದಿಯಲ್ಲಿ ಶಾಂತಿಯು ಎಲ್ಲಿ ಎಲ್ಲ ಮಾತಿನಲ್ಲಿ ಪ್ರೀತಿಯೆಂಬ ಮಾತೆ ಭೀತಿ ತರುತ್ತಿರೆ ನೊಂದು ನೊಂದು ಜೀವ ಕಣ್ಣೀರು ಹಿಡಿದಿದೆ ಪ್ರೀತಿಯೆಂಬ ಮಾತೆ ಭೀತಿ ತರುತ್ತಿರೆ ನೊಂದು ನೊಂದು ಜೀವ ಕಣ್ಣೀರು ಹಿಡಿದಿದೆ ಲತೆಯು ಹಬ್ಬಲೊಂದು ಮರವ ಕಂಡಾಗ ಬಳಸಿ ನಿಲ್ಲಲೆಂದು ಬಳಿಗೆ ಹೋದಾಗ ಲತೆಯು ಹಬ್ಬಲೊಂದು ಮರವ ಕಂಡಾಗ ಬಳಸಿ ನಿಲ್ಲಲೆಂದು ಬಳಿಗೆ ಹೋದಾಗ ಮರವು ದೂರವಾಗಿ ನೆರಳು ಕಾಣದಾಗಿ ಕಂಬನಿಯೊಂದೇ ಗತಿಯಾಗಿ ಪ್ರೀತಿಯೆಂಬ ಮಾತೆ ಭೀತಿ ತರುತ್ತಿರೆ ಒಂದು ನೊಂದು ಜೀವ ಕಣ್ಣೀರು ಹಿಡಿದಿದೆ ಅವನ ನೆನಪಿನಲ್ಲೇ ದಿನವೂ ಇರುವಾಗ ಮನವು ಮರೆಯಲಾರೆ ಎನ್ನುತ್ತಲಿರುವಾಗ ಅವನ ನೆನಪಿನಲ್ಲೇ ದಿನವೂ ಇರುವಾಗ ಮನವು ಮರೆಯಲಾರೆ ಎನ್ನುತ್ತಲಿರುವಾಗ ಒಲವು ಎಂಬುದೆಲ್ಲಿ ಮದುವೆ ಎನ್ನುವುದೆಲ್ಲಿ ನೆಮ್ಮದಿಯನ್ನು ನನಗೆಲ್ಲಿ ಪ್ರೀತಿಯೆಂಬ ಮಾತೆ ಭೀತಿ ತರುತ್ತಿರೆ ನೊಂದು ನೊಂದು ಜೀವ ಕಣ್ಣೀರು ಹಿಡಿದಿದೆ ಪ್ರೀತಿಯೆಂಬ ಮಾತೆ ಭೀತಿ ತರುತ್ತಿರೆ ನೊಂದು ನೊಂದು ಜೀವ ಕಣ್ಣೀರು ಹಿಡಿದಿದೆ ನಾಳೆ ಬೆಳಿಗ್ಗೆ ಹೇಳ್ಬೇಕು ಒಂದಿನ ಸಮಯ ಕೊಡಿ ನಾಳೆ ಬೆಳಿಗ್ಗೆ ಹೇಳ್ಬೇಕು ಆಶಾ ನಾಳೆ ಬೆಳಿಗ್ಗೆ ನೀನು ಹೇಳ್ಬೇಕು ಇಲ್ಲ ನನ್ಗೆ ಹುಚ್ಚಿಟ್ಬಿಡುತ್ತೆ ನೋಡು ನನ್ಗೆ ಹುಚ್ಚಿಟ್ಬಿಡುತ್ತೆ ನಿನ್ಗೆ ಒಪ್ಪಿಗೆ ತಾನೆ ನಾಳೆ ನಾಳೆ ಬೆಳಿಗ್ಗೆ ಹೇಳ್ಬೇಕು ಒಂದಿನ ಟೈಮ್ ಕೊಡಿ ನಾಳೆ ಬೆಳಿಗ್ಗೆ ಹೇಳಲೇಬೇಕು ಖಂಡಿತಾನೆ ಆಶಾ ನಾಳೆ ಬೆಳಿಗ್ಗೆ ಹೇಳ್ತೀಯಲ್ಲ ಆಶಾ
ಆಶನ್ ನೋಡಿದ್ಯಾ? ನಾನು ನೋಡ್ಲಿಲ್ಲ. ಇಲ್ವಾ? ಏ ಉಮೇಶ್, ಆಶನ್ ನೋಡಿದ್ಯಾ? ರವಿ, ಆಶಾ ಎಲ್ಲಿದ್ದಾಳೆ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ಸಿಸ್ಟರ್, ಆಶನ್ ಹುಡುಕ್ತಾ ಇದ್ದೆ. ಎಲ್ಲಾದ್ರೂ ನೋಡಿದೀರಾ? ಇಲ್ಲ. ಇಲ್ಲ? ಎಲ್ಲೂ ಆಶಾ, ಏನ್ ತೀರ್ಮಾನ ಮಾಡಿದೆ? ನಾನು ಪ್ರೀತಿಸ್ತಾ ಇದ್ದೇನೆ ಆಶಾ. ಕಿರಣ್, ಅವಳಿಗೆ ಮಾತಾಡೋ ಸ್ಥಿತಿಯಲ್ಲಿಲ್ಲ. ನಾನು ನೀನು ಏನು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಹಾಗೆ ಹೇಳ್ಬೇಡಿ ಪ್ಲೀಸ್. ಹೌದು ಕಿರಣ್, ಅವಳ ಜಗತ್ತೇ ಬೇರೆ. ಅವಳ ಸ್ಥಿತಿ ನೋಡಿ ನನಗೂ ನೋವಾಗ್ತಾ ಇದೆ. ಆದರೆ ನಮ್ಮ ಯಾವ ಪ್ರಯತ್ನನೂ ಅವಳ ಈಗಿನ ಮಾನಸಿಕ ಸ್ಥಿತಿನ ಬದಲಾಯಿಸಲಾರೆ. ರಿಯಲಿ ಐ ಪಿಟಿ ಹರ್. ಇಲ್ಲ ಡಾಕ್ಟರ್, ಆಶನ್ ಬೇಕಾಗಿರೋದು ಸಹಾನುಭೂತಿ ಅಲ್ಲ, ಸಹಾಯ. ಆ ಸಹಾಯ ನಾನು ಮಾಡ್ತೀನಿ ಡಾಕ್ಟರ್. ಆಶನ್ ನೋಡ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನದಲ್ಲಿ ನನ್ನ ಜೀವನವೇ ಕೊನೆ ಆದ್ರೂ ಸರಿ, ನಾನು ಮಾತ್ರ ಆಶನ್ ಈ ಸ್ಥಿತಿಯಲ್ಲಿ ಬಿಡೋದಿಲ್ಲ. ಕತ್ಲಾಗಿರೋರು ಬಾಳಲ್ಲಿ ಆಶಾ ಕಿರಣನ ಮತ್ತೆ ಬೆಳಗಿಸ್ತೇನೆ. ಆಶಾ, ಆಶಾ, ಬಾ ಆಶಾ, ಬಾ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.